ಬೇಕಾದಷ್ಟು ದುಡ್ಡು ಖರ್ಚು ಮಾಡೋಕ್ಕೆ ಸಿದ್ಧವಾಗಿದ್ದಾರೆ. ಏನು ಖರ್ಚು ಮಾಡಿ ಯಾವ ಟ್ರೀಟ್ಮೆಂಟ್ ಕೊಟ್ಟರು ಕೂಡ ಏನು ಉಪಯೋಗ ಆಗ್ತಾ ಇಲ್ಲ. ಅವರ ಸಂಬಂಧಿಗಳು ಕೆಲವರೆಲ್ಲ ಬೇರೆ ಬೇರೆ ಸ್ಟೇಟಸಲ್ಲಿ ಇರೋರು, ಡಾಕ್ಟರ್ ಆಗಿ ವೈದ್ಯರಾಗಿರೋರು, ಅವರು ಕೂಡ ಬಂದು ಇವರ ರಿಪೋರ್ಟನ್ನೆಲ್ಲ ಚೆಕ್ ಮಾಡಿಬಿಟ್ಟು ಕೊನೆಗೆ ಹೇಳ್ತಾರೆ, ಚಿಕ್ಕಮ್ಮ ಇಷ್ಟು ದಿನ ನಮ್ಮ ಜೊತೆಗಿದ್ರಲ್ವಾ, ಸಮಾಧಾನ ಪಟ್ಕೊಂಬಿಡಿ, ಅಷ್ಟೇ ನಮ್ಮ ಭಾಗ್ಯ ಅನ್ಕೊಂಬಿಡಿ, ಇನ್ನೇನು ಹೋಪ್ಸ್ ಇಲ್ಲ ಅಂತ ಅವರ ಹೆಂಡತಿಗೆ ಹೇಳಿ ಹೋಗ್ದರಂತೆ. ಆಗ ತುಂಬ ದುಃಖ ಆಗಿದೆ. ಯುಗಾದಿ ಹಬ್ಬದ ದಿನ ಅವತ್ತು ಬೆಳಿಗ್ಗೆ ಡಾಕ್ಟರ್ ಹೇಳಿದ್ದಾರೆ, ನೋಡಿಪ್ಪ, ಕ್ವಶನ್ ಆಫ್ ಟೈಮ್ ಅಷ್ಟೇ, ನಾವಿನ್ನೇನು ಹೇಳೋಕ್ಕಾಗೋದಿಲ್ಲ, ನಮ್ಮ ಪ್ರಯತ್ನ ಎಲ್ಲ ಆಗೋಯ್ತು, ಏನೂ ಉಪಯೋಗ ಆಗ್ತಾ ಇಲ್ಲ, ಈಗಲೂ ಇನ್ನೊಂದು ನಿಮಿಷನೇ ಇರ್ಬೋದು, ಮ್ಯಾಕ್ಸಿಮಮ್ ಇನ್ನು 1 hour ಆಗ್ಬೋದು, ನಾವು ಡಿಸ್ಚಾರ್ಜ್ ಮಾಡಿ ಕಳಿಸ್ತೀವಿ, ಬಿಲ್ಸನ್ನು ರೆಡಿ ಮಾಡ್ಕೊಳ್ಳಿ ಅಂತ ಹೇಳಿದ್ದಾರೆ. ಸರಿ, ಅವರ ಮಗ ಅಣ್ಣ ತಮ್ಮ ಅವರವರು ಎಲ್ಲ ಅಲ್ಲೇ ಇದ್ರು, ಬೇಕಾದಂಗೆ ಇದ್ದವರು ಏನೇನೇ ಕೊಡಬೇಕೋ ಎಲ್ಲವನ್ನ ಕೊಟ್ಟು ಬಿಲ್ಲನ್ನು ರೆಡಿ ಮಾಡ್ಕೊಂಡಿದ್ದಾರೆ. ಆ ವೆಂಟಿಲೇಟರನ್ನು ಹಾಕಿ ಕೃತಕವಾದಂತಹ ಉಸಿರಾಟ ನಡೀತಾ ಇತ್ತು. ಎಷ್ಟೊತ್ತು ನಡೆಯುತ್ತೋ ನಡೀಲಿ ಎನ್ನುವಂಥ ಒಂದು ಭಾವನೆ. ಆ ಹೆಂಡತಿ, ಅಯ್ಯೋ ನನಗೆ ಒಳ್ಳೆ ವರ್ಷಾವರಿ ಹಬ್ಬ ಇಂಥ ಸ್ಥಿತಿ ಬಂದ್ಬಿಡ್ತಲ್ಲ, ದೇವರೇ ಏನಪ್ಪ ನನ್ನ ಕತೆ ಅಂತ ಅನ್ಕೊಂಡು ಸೀದಾ ಮನೆಗೆ ಹೋಗಿದ್ದಾರೆ. ಗಂಡ ನಿತ್ಯ ಪಾರಾಯಣ ಮಾಡ್ತಾ ಇದ್ದಂತಹ ವೃಂದಾವನಾಖ್ಯಾನದ ಪುಸ್ತಕದ ಮುಂದೆ ತುಪ್ಪದ ದೀಪವನ್ನು ಹಚ್ಚಿಟ್ಟು ಆಕೆ ಲಕ್ಷ್ಮೀ ಶೋಭಾನೆಯನ್ನು ಪಾರಾಯಣ ಮಾಡ್ತಾ ಕೂತಿದ್ದಾರೆ. ಇನ್ನೇನು ಮಾಡೋಕ್ಕೆ ಸಾಧ್ಯ ಇಲ್ಲ, ಕೈಮೀರಿ ಹೋದದ್ದು ಕೃಷ್ಣಾರ್ಪಣ ಅಂತ. ಇರೋ ತನಕ ಒಂದಿಷ್ಟು ಸಾಧನೆಯನ್ನ ಮಾಡ್ಕೊಳ್ಳೋಣ, ನನಗೆ ಎಷ್ಟು ದಿನ ಇಂತಹ ಮಂಗಲ್ಯ ಭಾಗ್ಯ ಇರುತ್ತೋ ಅಷ್ಟರಲ್ಲಿ ಒಂದಿಷ್ಟು ಸಾಧನೆಯನ್ನ ಮಾಡ್ಕೊಳ್ಳೋಣ, ದೇವರನ್ನ ಬೇಡ್ಕೊಳ್ಳೋಣ ಅನ್ನುವಂತಹ ಭಾವನೆ ಅನನ್ಯವಾಗಿ ಬೇಡ್ಕೊತಾ ಇದ್ದಾರೆ. ಆ ಪಾರಾಯಣವನ್ನ ಮಾಡ್ತಾ ಇರುವಂತಹ ಸಮಯದಲ್ಲಿ ಎಂತಹ ಒಂದು ಅದ್ಭುತ, ಅಲ್ಲಿ ಆ ಪೇಷಂಟ್ ಹೊಟ್ಟೆ ಮೇಲೆ ಯಾವುದೋ ಒಂದು ಕೋತಿ ಬಂದು ಕೂತ್ಕೊಂಡು ಎದೆಗೆ ಗುದ್ದಿದಂತೆ ಭಾಸವಾಗಿದೆ. ತಕ್ಷಣ ಒಂಚರ ಹಿಂಗೆ ಬೆಚ್ಚದಂಗೆ ಆಗಿದ್ದಾರೆ. ಅಲ್ಲೇ ಅಕ್ಕಪಕ್ಕ ಎಲ್ಲ ಅಬ್ಸರ್ವೇಷನ್ ಮಾಡ್ತಾ ಇದ್ದಂತಹ ಡಾಕ್ಟರ್ಗಳಿಗೆಲ್ಲ ಆಶ್ಚರ್ಯ. 4-5 ದಿನದಿಂದ ಕೋಮಾದಲ್ಲಿದ್ದಂತಹ ವ್ಯಕ್ತಿ ಕೈ ಎತ್ತಿ ಆಡಿಸಿದ್ರು ಕೂಡ ಅಲ್ಲಾಡಕ್ಕೆ ಆಗ್ತಾ ಇರಲಿಲ್ಲ. ಇದೇನು ಈ ರೀತಿ ಸಡನ್ ಆಗಿ ಹಿಂಗೆ ಅಲ್ಲಾಡ್ತಾರಲ್ಲ ಅಂತ ಬಂದು ನೋಡ್ತಾ ಇದ್ದಾರೆ. BP ನಾರ್ಮಲ್ಲು, ಶುಗರ್ ನಾರ್ಮಲ್ಲು, ಪಲ್ಸ್ ರೇಟ್ ನಾರ್ಮಲ್ಲು, ಹಾರ್ಟ್ ಬೀಟ್ ನಾರ್ಮಲ್ಲು, 100% ನಾರ್ಮಲ್ಲು. ಇದ್ದ ಯಾವ ಡಾಕ್ಟರ್ಗೆ ನಂಬಕ್ಕಾಗ್ತಾ ಇಲ್ಲ. ಅವ್ರ ಹೆಸರು, ಅವರು ಕೂಡ ಮೂಲತಃ ಡಾಕ್ಟರ್ನೇನೆ, ನನ್ನ ಹೆಸರೇನೆ, ಗುರುರಾಜ್ ರಾವ್ ಅಂತ ಡಾಕ್ಟರ್. ಅವರು ಕೂಡ, ಏನ್ ಡಾಕ್ಟ್ರೇ, ಏನ್ ಪವಾಡ ಮಾಡ್ಬಿಟ್ರಿ ನೀವು? ಏನಪ್ಪ ನನಗೆ ಗೊತ್ತಿಲ್ಲ, ನಾನು ಏನೇ ಆಗಿದ್ದೀನಿ, ಇಲ್ಲಿ ಯಾವಾಗ ಬಂದಿದ್ದೀನಿ ಅನ್ನೋದೇ ನನಗೆ ಗೊತ್ತಿಲ್ಲ, ನಾನೇನ್ ಪವಾಡ ಮಾಡಿದೆ ಅಂತ ನನ್ನ ಕೇಳ್ತಾ ಇದ್ದೀರಲ್ಲ. ಎಲ್ಲ ನಮ್ಮ ಹಿರಿಯರ ಪುಣ್ಯ, ನಮ್ಗ ದೊಡ್ಡವರ ಆಶೀರ್ವಾದ ಅಂತ ಅವ್ರು ಹೇಳಿದ್ದಾರೆ. ಸರಿ, ಇನ್ನೇನು ಒಳ್ಳೆ ಹಬ್ಬ ದಿನ, ಮತ್ತೆ ಇನ್ನೆಷ್ಟೊತ್ತು ಇಲ್ಲಿರ್ಬೇಕು, ಹೇಗೂ ಬಿಲ್ಲೆಲ್ಲ ಕ್ಲಿಯರ್ ಮಾಡೋಗಿದೆ, ಅಪ್ಪ ಬನ್ನಿ ಮನೆಗೆ ಹೋಗೋಣ ಅಂತಂದ್ರು. ಸೀದಾ ಮನೆಗೆ ಬಂದೇ ಬಿಟ್ರು. ಇಂತಹ ಒಂದು ಒಳ್ಳೆ ಸಂತೋಷದ ವಿಷಯವನ್ನು ಅಮ್ಮಂಗೆ ಫೋನ್ ಮಾಡಾರು ಹೇಳೋಣ ಅನ್ನೋದು ಆ ಟೈಮಲ್ಲಿ ಹೊಳಿಲಿಲ್ಲ. ಮನೆ ಬಾಗ್ಲಲ್ಲಿ ಕಾರು ಬಂದು ನಿಂತ ತಕ್ಷಣ ಆಕಿ ಅದೇ ವೃಂದಾವನಾಖ್ಯಾನದ ಪುಸ್ತಕಕ್ಕೆ ತಲೆ ಚಚ್ಕೊಳ್ಳಕ್ಕೆ ಶುರು ಮಾಡಿದ್ರು. ಅಯ್ಯೋ ಕೆಟ್ಟೆ ನಾನು. ಅವರ ಭಾವನೆ ಬೇರೆ, ಅವ್ರು ಇನ್ನೇನೋ ಅನ್ಕೊಂಡಿದ್ದಾರೆ, ಮನೆ ಮುಂದೆ ಏನೋ ಬಂದಿದೆ, ಗಂಡನ ಶವ ಬಂದಿದೆ ಎನ್ನುವಂತಹ ಭಾವನೆ ಅವರ ಮನಸ್ಸಿನಲ್ಲಿ. ಆ ಕಾರಿನ ಶಬ್ದ ಕೇಳಿದ ತಕ್ಷಣ ಕಣ್ಣಲ್ಲಿ ಧಾರಾಕಾರವಾಗಿ ನೀರು ಸುರಿತಾ ಇದೆ, ತಲೆ ಚಚ್ಕೊಂಡು ಅಳ್ತಾ ಇದ್ದಾರೆ. ಒಂದೇ ಕ್ಷಣದಲ್ಲಿ ಕಮಲು ಕಮಲು ಅನ್ನುವಂತಹ ಗಂಡನ ಧ್ವನಿ ಕೇಳಿದ ತಕ್ಷಣ ರೋಮಾಂಚಿತರಾಗಿ ಬಂದು ಬಾಗ್ಲಲ್ಲಿ ನೋಡ್ತಾರೆ. ದಿಗ್ಭ್ರಮೆ ಅವರಿಗೆ. ಕನಸು ಕಾಣ್ತಾ ಇದೀನೋ, ನನಸೋ, ಭ್ರಮೆನೋ, ಹುಚ್ಚಿಡ್ದಿದೋ, ನನಗೆ ಏನಾಗಿದೆ ಅಂತ ಆಕೆಗೆ ಗೊತ್ತಾಗ್ತಾ ಇಲ್ಲ. ಗಂಡ ಬಾಗ್ಲಲ್ಲಿ ನಿಂತಿದ್ದಾರೆ. ಯಾಕೆ ಹಂಗೆ ಗರ ಬಡ್ದಂಗೆ ನಿಂತಿದ್ದೆ? ನಾನು ಕಣೆ ಅಂತ ಆತ ಹೇಳಿದ್ರೆ ಅವ್ರಿಗೇನು ಮಾಡಬೇಕು ಅನ್ನೋದು ಗೊತ್ತಾಗ್ಲಿಲ್ಲ. ಎಲ್ಲ ರಾಜರ ದಯೆ, ಕೈಯಲ್ಲಿದ್ದಂತಹ ಲಕ್ಷ್ಮೀ ಶೋಭಾನೆ ಪುಸ್ತಕವನ್ನ ಕಣ್ಗೊಟ್ಕೊಂಡು ತಲೆ ಮೇಲೆ ಇಟ್ಕೋತಾ ಇದ್ದಾರೆ. ರಾಜರ ಪರಮಾನುಗ್ರಹ, ನೀವು ಪ್ರತಿನಿತ್ಯ ಆಖ್ಯಾನ ಪಾರಾಯಣ ಮಾಡಿದ ಫಲ ಇದು, ನನ್ನ ಮಾಂಗಲ್ಯ ಭಾಗ್ಯ ಉಳಿದಿದೆ ಎಂಬುದಾಗಿ ಅವರ ಆ ಸಮಯದಲ್ಲಿ ಗಂಡನಿಗೆ ಹೇಳಿ ನಮಸ್ಕಾರವನ್ನ ಮಾಡಿದ್ದಾರೆ. ಅಷ್ಟಕ್ಕೆ ಮುಗಿಲಿಲ್ಲ, ಅಲ್ಲಿ ಇನ್ನೊಂದು ವೈಶಿಷ್ಟ್ಯತೆ. ಅವರು ಪ್ರತಿ ವರ್ಷನೂ ಕೂಡ ಅವರ ಹಳ್ಳಿಗೆ ಹೋಗಿ ಅಲ್ಲಿರುವಂತಹ ರಾಮದೇವರ ದೇವಸ್ಥಾನದಲ್ಲಿ ಅಭಿಷೇಕಾದಿಗಳನ್ನು ಮಾಡಿಕೊಂಡು ಅನ್ನ ಸಂತರ್ಪಣೆಯನ್ನು ಮಾಡಿಕೊಂಡು ಬರೋರು, ವರ್ಷಾವರಿ ಹಬ್ಬ ಅಂತ. ಈ ವರ್ಷ ಈ ತರ ಆಗೋಗಿದೆಯಲ್ಲ ಅನ್ನುವಂತಹ ದುಃಖ. ಎಲ್ಲ ನೆಂಟರುಗಳು ಬಂದ್ಬಿಟ್ಟಿದ್ರು, ಎಲ್ಲರಿಗೂ ಗೊತ್ತಾಗೋಗಿತ್ತು ಇನ್ನೇನು ಅವ್ರು ಉಳಿಯೋದಿಲ್ಲ ಅನ್ನುವಂತಹ ಭಾವನೆಯಿಂದ ಎಲ್ಲರೂ ಬಂದು ಸೇರಿದ್ರು. ಪರಮಾನಂದ ಎಲ್ಲರಿಗೂ ಕೂಡ. ಎಂತಹ ವೈಭವ, ಸಂತೋಷ ಮನೆಯಲ್ಲಿ. ಅವಾಗ ಅವ್ರು ಹೇಳ್ತಾರೆ, ಹೇಗೂ ಎಲ್ಲ ದೇವರ ಅನುಕೂಲವನ್ನ ಮಾಡಿಕೊಟ್ಟಿದ್ದಾನೆ, ಇವಾಗ ಲೇಟ್ ಆಗೋಗಿದೆ, ಇವಾಗ ತೀರ್ಥ ಪ್ರಸಾದವನ್ನ ಮಾಡ್ಕೊಂಡು ಮಧ್ಯಾಹ್ನ ಹೊರಟುಬಿಡೋಣ, ನಾಳೆ ಹಳ್ಳಿನಲ್ಲಿ ಅಭಿಷೇಕವನ್ನ ಮಾಡ್ಕೊಂಡು ಬರೋಣ ಅಂತ ಅವರಲ್ಲಿ ಹೋಗ್ತಾ ಇದ್ದಾರೆ. ಆ ಊರಿನಲ್ಲಿ ರಾಮದೇವರ ದೇವಸ್ಥಾನದಲ್ಲಿ ಒಬ್ಬ ಹುಚ್ಚ. ಅವನು ಹೇಗೆ ಅಂತಂದ್ರೆ, ಆ ದೇವಸ್ಥಾನದ ಮುಂದೆ ಇರುವಂತಹ ಬಾವಿಯಲ್ಲಿ ನೀರು ತಗೊಂಡು ಬರೋದು, ದೇವಸ್ಥಾನವನ್ನ ಗುಡಿಸೋದು, ಒರೆಸೋದು, ಅದ್ರ ಮುಂದೆ ರಂಗೋಲಿಗಳನ್ನು ಹಾಕೋದು, ದೇವಸ್ಥಾನದ ಕಟ್ಟೆ ಮೇಲೆ ಮಲಗಿರೋದು.
ಆ ಊರಲ್ಲಿ ಏನೋ ಒಂದು 2-3 ಬ್ರಾಹ್ಮಣರ ಮನೆಗಳು, ಮುಂಚೆ ತುಂಬಾ ಇತ್ತು ಆ ದಾಸರಿದ್ದ ಕಾಲದಲ್ಲಿ, ಇರುವಂತಹ ಒಂದು 2-3 ಜನ ಬ್ರಾಹ್ಮಣರ ಮನೆಯಲ್ಲಿ ಯಾರು ಏನಾರು ಕೊಟ್ರೆ ಇಸ್ಕೊಂಡೋದು ತಿನ್ನೋದು, ಇಲ್ಲದೆ ಹೋದ್ರೆ ಅದೂ ಇಲ್ಲ. ಆ ರೀತಿಯಾಗಿರುವಂತಹ ಹುಚ್ಚ ಅವನು. ದೇವರ ಸೇವೆ ಅಂದ್ರೆ ದೇವಸ್ಥಾನವನ್ನ ಶುದ್ಧ ಮಾಡೋದು ಬಿಟ್ಟು ಇನ್ನೇನೂ ಇಲ್ಲ. ತನ್ನ ಪಾಡಿಗೆ ತಾನೇನೋ ಮಾತಾಡ್ಕೊಳ್ಳೋದು, ಏನೋ ಓಡಾಡ್ಕೊಳ್ಳೋದು, ಆ ರೀತಿಯಾಗಿ ಹೋಗ್ತಾ ಇದ್ದಂತಹ ವ್ಯಕ್ತಿ. ಆ ಊರಿನವರೆಲ್ಲರಿಗೂ ಅವನ್ನ ಕಂಡ್ರೆ ಏನೋ ಒಂಥರ ಉದಾಸೀನದ ಭಾವನೆ. ಸರಿ, ಇವರುಗಳು ಬಂದ್ರು ಅಂತ ಆದ್ಮೇಲೆ ಒಂದು ಕಾರುಗಳು ಬಂತು. ಆ ಗುರುರಾಜರವರ ಡಾಕ್ಟರ್ದು ಕಾರು ಬಂದ ತಕ್ಷಣ ಅವನು ಹೇ ಅಂತ ಅನ್ಕೊಂಡು ಜೋರಾಗಿ ನಕ್ಕೊಂಡು ಆ ಕಾರಿನ ಮುಂದೆ ಬಂದು ನಿಂತ್ಕೋತಾನೆ. ಅಯ್ಯೋ, ಬರ್ತಿರ್ಲಿಕ್ಕೆ ಇವನ್ ಬೇರೆ ಬಂದಲ್ಲಪ್ಪ, ಇವನೇನ್ ಬಂದು ಅಡ್ಡ ಕಟ್ತಾ ಇದ್ದಾನೆ ಕಾರ್ಗೆ ಅನ್ನುವಂತಹ ಭಾವನೆ ಅವರಿಗೆ. ಅವನು ಮೆಲ್ಲಿಗೆ ಪಕ್ಕದಲ್ಲಿ ಆ ಕಿಟಕಿನಲ್ಲಿ ಹಿಂಗೆ ಮುಖ ಹಾಕ್ಬಿಟ್ಟು, ದಾಸರೇ ಹುಷಾರಾದ್ರೆ ನೀವು ನೋಡಿದ್ರಾ, ಎಷ್ಟು ಬೇಗ ಹುಷಾರಾಗಿ ಬಂದ್ಬಿಟ್ರಿ. ನಾನು ನಮ್ಮ ಹನುಮಪ್ಪಂಗೆ ಹೇಳಿದ್ದೆ, ನಮ್ಮ ಅವರಲ್ಲಿ ಒಂದು ವೃಂದಾವನೂ ಇದೆ, ರಾಜರ ವೃಂದಾವನ ಅಲ್ಲಿದ್ದೇನೆ, ಅವರು ಮನೆಯಲ್ಲಿ ಕಷ್ಟ ಅಂತ ಅಲ್ಲಿ ದೇವಸ್ಥಾನದಲ್ಲಿ ಇಟ್ಟಿದ್ದಾರೆ. ನಾನು ಹನುಮಪ್ಪಂಗೆ ಹೇಳಿದ್ದೆ, ನಮ್ಮ ರಾಜರಿಗೆ ಹೇಳಿದ್ದೆ, ನಮ್ಮ ದಾಸರಿಗೆ ಹುಷಾರಿಲ್ಲ, ನಮ್ಮ ಐನೋರ್ಗೆ ಹುಷಾರಿಲ್ಲ, ಹೋಗಿ ನೋಡ್ಕೊಳ್ಳಿ ಅಂತ ಹೇಳಿದ್ದೆ. ನಮ್ಮ ಹನುಮಪ್ಪ ಬಂದಿದ್ನ ದಾಸರೇ ಅಂತ ಅವ್ರು ನಕ್ಕೊಂಡು ಕೇಳಿದಾಗ ಆತನಿಗೆ ಕಣ್ಣಲ್ಲಿ ಗಳಗಳ ಅಂತ ನೀರು ಬಂತಂತೆ. ಅಯ್ಯೋ, ನಾ ಮಾಡಿದ ಪುಣ್ಯ ಅಲ್ಲ ಅದು, ಅವನಿಂದ ಆಗಿರುವಂಥದ್ದು. ಮುಖ ಬದಿರಾನಂತಿಪ್ಪರೋ ನೋಳ್ಪಾ ಜನಕ್ಕೆ ಕಾಕೋ ಯುಕುತಿಗಳ ನಿವರು ತಾರರೋ ಮನಕೆ ಸ್ವೀಕರಿಸಲನರ್ಪಿತ ಒಂದು ಕಾಲಕ್ಕೆ ಆ ಕೈವಲ್ಯ ಸುಖ ಭೋಗ ಇವರಿಗೆ ಬೇಕೇ. ನೋಡಕ್ಕೆ ಹುಚ್ಚನಂತಿದ್ದಾನೆ ಇವನು. ನಿತ್ಯವೂ ಕೂಡ ರಾಜರ ಸೇವೆಯನ್ನ, ಪ್ರಾಣದೇವರ ಸೇವೆಯನ್ನ, ರಾಮದೇವರ ಸೇವೆಯನ್ನ ಮಾಡಿಕೊಂಡು ಹುಚ್ಚನಾಗಿರುವಂಥವನು. ಲೋಕದೃಷ್ಟಿಯಿಂದ ಹುಚ್ಚ ಅನ್ನುವಂತಹ ಭಾವನೆ ಅವರಿಗೆ ಬಂದವನಿಗೆ ವಿಶೇಷವಾದಂತಹ ಬೆಲೆಯನ್ನ, ಗೌರವವನ್ನು ಕೊಟ್ಟರಂತೆ. ಹಾಗೆ ಆಖ್ಯಾನದ ಪಾರಾಯಣವನ್ನು ನಿತ್ಯ ಮಾಡ್ತಾ ಇದ್ದಿದ್ರಿಂದ ಸರ್ವ ಸಂಪತ್ ಭವಿಷ್ಯತೆ, ಯಾರಿಗೆ ಯಾವ ಕಾಲದಲ್ಲಿ ಏನು ಅವಶ್ಯಕತೆ ಇರುತ್ತೋ ಅದನ್ನ ಕೊಟ್ಟೇ ಕೊಡ್ತಾರೆ. ಆದರೆ ಒಂದು ನಿಯಮ ಏನಪ್ಪಾ ಅಂದ್ರೆ, ಯಾವುದೇ ವಿಧವಾದಂತಹ ಸ್ವಾರ್ಥ, ಲೋಭ ಇಲ್ಲದಂತೆ ಅನನ್ಯ ಶರಣಾರ್ಥಿಯಿಂದ ಮಾಡಬೇಕು. ಇದು ನನ್ನ ಉದ್ಧಾರಕ್ಕೋಸ್ಕರ ಮಾಡ್ತಾ ಇರುವಂಥದ್ದು, ಆತ್ಮೋದ್ಧಾರವಾಗತ್ತೆ, ಜನ್ಮ ಸಾರ್ಥಕವಾಗತ್ತೆ ಎನ್ನುವಂಥ ಭಾವನೆಯಿಂದ ಮಾಡಿದಾಗ ಅದನ್ನ ಗುರುಗಳು ಖಂಡಿತವಾಗಿಯೂ ಕೂಡ ಸ್ವೀಕಾರವನ್ನ ಮಾಡಿ ಅನುಗ್ರಹವನ್ನ ಮಾಡ್ತಾರೆ ಎನ್ನಕ್ಕೆ ಪ್ರತ್ಯಕ್ಷ ನಿದರ್ಶನ ಇದು. ಹಾಗೆಯೇ ಮಮಾಶೀರ್ವಚನೇನ ಇವ ಚಿರಂಜೀವ ಸುಖೀ ಭವ ಹಯಾಸ್ಯ ಆರಾಧನೇನ ಇವ ಮಮಾನಂದ ಪ್ರದೋಭವ. ಒಂದು ಸಾರ್ವಕಾಲಿಕವಾಗಿರುವಂತಹ, ಸಾರ್ವತ್ರಿಕವಾಗಿರುವಂತಹ ಒಂದು ತತ್ವವನ್ನ ಇಲ್ಲಿ ಉಪದೇಶವನ್ನ ಮಾಡ್ತಾ ಇದ್ದಾರೆ. ಇಂತಹ ಅನೇಕ ವಿಧವಾಗಿರುವಂತಹ ನಿದರ್ಶನಗಳು, ತತ್ವಗಳು, ಮಧ್ವಶಾಸ್ತ್ರದ ಅತ್ಯಂತ ರಹಸ್ಯವಾಗಿರುವಂತಹ ಪ್ರಮೇಯಗಳು, ಪ್ರಾಣದೇವರಲ್ಲಿ ಇರುವಂತಹ ವಿಶೇಷವಾದ ಗುಣಗಳು, ರುಜುಗಳಲ್ಲಿ ಎಂತಹ ಗುಣಗಳು, ತತ್ವಗಳಿರುತ್ತೆ ಎನ್ನುವಂತಹ ಎಲ್ಲವನ್ನೂ ಕೂಡ ಇದರಲ್ಲಿ ತಿಳಿಸಿಕೊಟ್ಟಿದ್ದಾರೆ. ಭಾವನಾತ್ಮಕ ಶಬ್ದೇಶು ಜ್ಞಾತವ್ಯೋ ಭಾವ ಏವಚ ಎನ್ನುವಂತೆ ಅದು ಮೇಲ್ನೋಟಕ್ಕೆ ಸಾಮಾನ್ಯವಾದ ಅರ್ಥಗಳಿಗೆ, ಸಾಮಾನ್ಯ ಶಬ್ದಜ್ಞಾನ ಇದ್ದವರಿಗೆ ಗೊತ್ತಾಗೋದಿಲ್ಲ. ರಾಜರ ಅನುಗ್ರಹದಿಂದ ಅವರೇ ನಮಗದನ್ನ ತಿಳಿಸ್ಕೊಡ್ಬೇಕು ಅನ್ನುವಂಥದ್ದು ಇದರಲ್ಲಿರುವಂತಹ ಒಂದು ವೈಶಿಷ್ಟ್ಯ. ವೃಂದಾವನೇ ಮದನಮರ್ದನ ರುದ್ರಹೃದ್ಯಂ ಸದ್ಭಿಪ್ರವಂದಿತ ಪದಂ ಮದನಾಭಿರಾಮಂ ವೃಂದಾರಕೇಂದ್ರ ಮೃದಂಶ ಸುಮರ್ದಿತಾಂಗಂ ರಕ್ಷೋ ವಿದಾರ್ಯ ವರದಂ ಪ್ರಣಮಾಮಿ ರಾಮಂ. ರಾಮದೇವರ ಸೇವೆಯಿಂದ ಆಗುವಂತಹ ಅನುಕೂಲಗಳೇನು, ಯಾವ ರೀತಿ ಮಾಡಬೇಕು ಎಂಬುದಾಗಿ ತಿಳಿಸ್ತಾ ಶೇಷಪ್ರಕರಣದಲ್ಲಿ ಈ 3 ಶ್ಲೋಕಗಳನ್ನ ಅರಸನಿಗೆ ಹೋಗಿ ಹೇಳು ಎಂಬುದಾಗಿ ನಿರ್ದೇಶನವನ್ನ ಮಾಡ್ತಾ ಇದ್ದಾರೆ. ನಮ್ಮ ತಾತ ಅವರು ಹೇಳೋರು 3 ಜನ ರಾಜರಿಗೆ ಇದು ಅನ್ವಯವಾಗತ್ತೆ. ಕೊಚ್ಚಿಯ ಮಹಾರಾಜ, ಹಾಗೇನೆ ಮೈಸೂರು ಮಹಾರಾಜನಾಗಿದ್ದಂತಹ ಕೃಷ್ಣದೇವರಾಯ, ಮತ್ತೆ ಇನ್ನೊಬ್ಬ ಮಹಾರಾಜ, ಅದು ಮುಂದೆ ಗೋಚರವಾಗತ್ತೆ ಎಂಬುದಾಗಿ 3 ಜನ ರಾಜರಿಗೆ ಇದು ಅಪ್ಲೈ ಆಗತ್ತೆ, ಅನ್ವಯವಾಗತ್ತೆ ಅಂತ ಯಾವಾಗಲೂ ಕೂಡ ಹೇಳೋರು. ರಾಮದೇವರ ಸೇವೆಯನ್ನ ಮಾಡೋದ್ರಿಂದ ಅರಸನಿಗೆ ಯಾವ ರೀತಿಯಾದಂತಹ ಅನುಗ್ರಹ ಆಗತ್ತೆ ಅನ್ನೋದನ್ನ ಇದರಲ್ಲಿ ಹೇಳ್ತಾ ಇದ್ದಾರೆ. 5 ವಿಶೇಷಣಗಳನ್ನು ಹೇಳ್ತಾರೆ. ಅರಸಭೂಪ ಚಿರಪಟ್ಟವರ್ಧನ ಪರಶು ಚಾಪದರ ದುಷ್ಟಮರ್ದನ ನಿರಶ ಪಾಪಹರ ಶಿಷ್ಟಶೋಧನ ಪರಸು ಪಾಪ ಕರ ದುಷ್ಟಶೋಧನ. ಈ 5 ವಿಶೇಷಣಗಳನ್ನ ಇಲ್ಲಿ ಸೂಚಿಸಿದ್ದಾರೆ. ಶೇಷರಿಗೆ ಇಲ್ಲಿ ಆಜ್ಞೆಯನ್ನ ಮಾಡ್ತಾ ಇದ್ದಾರೆ, ಇದನ್ನ ಹೋಗಿ ನೀನು ರಾಜನಿಗೆ ಉಪದೇಶವನ್ನ ಮಾಡು, ಆಜ್ಞೆಯನ್ನ ಮಾಡು ಅಂತ. ರಾಮದೇವರು ಹೇಳ್ತಾರೆ, ಸಕೃದೇವ ಪ್ರಪನ್ನಾಯ ತವಾಸ್ಮಿತಿ ಚ ಯಾಚತೆ ಅಭಯಂ ಸರ್ವಭೂತೇಭ್ಯೋ ದದಾಮ್ಯೇ ತದ್ವ್ರತಂ ಮಮ. ಒಂದು ಸತಿ ನನಗೆ ಶರಣಾಗತಿಯನ್ನು ಹೊಂದಿದ್ರೆ ಸಾಕು, ಅವರನ್ನ ನಾನು ರಕ್ಷಣೆಯನ್ನ ಮಾಡ್ತೀನಿ, ಯಾವ ಜೀವವಾಗಿರಲಿ, ಯಾವ ಜಂತುವಾಗಿರಲಿ. ಸಕೃದೇವ ಪ್ರಪನ್ನಾಯ, ಅದೇ ರೀತಿ ರಾಮದೇವರ ಆರಾಧನೆಯನ್ನ ಮಾಡುವಂತಹ
ರಾಮದೇವರನ್ನ ಉಪಾಸನೆಯನ್ನ ಅಂತರಂಗದಲ್ಲಿ ಮಾಡ್ತಾ ಇರುವಂತಹ ರಾಜರಲ್ಲೂ ಕೂಡ ಅದೇ ಗುಣ. ಒಂದು ಸತಿ ಶರಣಾಗತಿಯಾಗಿ ಸ್ವಾಮಿ ಅನ್ಯಥಾ ಶರಣಂ ನಾಸ್ತಿ ಎಂಬುದಾಗಿ ಅವರನ್ನ ಬೇಡ್ಕೊಂಡ್ರೆ ಜನ್ಮ ಜನ್ಮಗಳಲ್ಲೂ ಕೂಡ ನಮ್ಮನ್ನ ರಕ್ಷಣೆಯನ್ನ ಮಾಡ್ತಾರೆ ಎನ್ನುವುದರಲ್ಲಿ ಯಾವ ಸಂಶಯವೂ ಕೂಡ ಇಲ್ಲ. ರಥೋತ್ಸವಸ್ಯ ಭಾರೋಯಂ ತಾವಕಃ ಪಾವಕ ಪ್ರಭಃ ಎಂಬುದಾಗಿ ತ್ರಿವಿಕ್ರಮ ರಥೋತ್ಸವವನ್ನ ಮಾಡುವಂತೆ ಇಲ್ಲಿ ಆ ಜವಾಬ್ದಾರಿಯನ್ನು ಹೇಳಿದ್ದಾರೆ ಅರಸನಿಗೆ. ನೋಡಪ್ಪ, ನಮ್ಮ ಪೀಠದಲ್ಲಿರುವಂತಹ ಯತಿ ಇನ್ನು ಬಾಲಕರು, ತುಂಬಾ ಚಿಕ್ಕವರು, ಅದರಿಂದ ನೀನೇ ಈ ಜವಾಬ್ದಾರಿಯನ್ನು ತಗೊಂಡು ಮಾಡಬೇಕು ಎಂಬುದಾಗಿ ಅಲ್ಲಿ ಹೇಳಿದ್ದಾರೆ. ಈ ರೀತಿ ಹಾಗೆ ಆ ರಥೋತ್ಸವಕ್ಕೆ ಯಾವುದೇ ವಿಧವಾದಂತಹ ವಿಘ್ನಗಳು ಕೂಡ ಬರೋದಿಲ್ಲ. ಅಂತರಾಯಗಳು ಎಲ್ಲಿ ಬರುತ್ತೆ? ನಾನಿರುವಾಗ, ನನ್ನ ಆಶೀರ್ವಾದ ಇರುವಾಗ ಯಾವ ವಿಘ್ನಗಳು ಕೂಡ ಬರೋದಿಲ್ಲ. ಅದನ್ನು ನಾನೇ ಪರಿಹಾರವನ್ನ ಮಾಡ್ತೀನಿ, ಆದರೆ ನಿನಗೆ ಕೀರ್ತಿಯನ್ನ ಕೊಡ್ತೀನಿ ಎಂಬುದಾಗಿ ಅರಸನಿಗೆ ಅಲ್ಲಿ ಉಪದೇಶವನ್ನ ಮಾಡಿದ್ದಾರೆ. ಕೃತಾರ್ಥೋಹಂ ನ ಸಂಶಯ ಎಂಬುದಾಗಿ ಒಂದು ವಿಷಯದಲ್ಲಿ ಹೇಳ್ತಾ ಇದ್ದಾರೆ. ನಾನು ಹೇಳಿದ ಕೆಲಸವನ್ನು ನೀನು ಮಾಡಿದೀಯಾ, ಪೂರ್ವೋಕ್ತ ಕಾರ್ಯಗಳೆಲ್ಲವನ್ನು ಕೂಡ ಮಾಡಿರೋದ್ರಿಂದ ಕೃತಕೃತ್ಯನಾದೆ. ಬರೀ ಇಲ್ಲಿ ಪದಶಾರ್ಥವನ್ನು ನೋಡಿದ್ರೆ ಅಹಂ ಕೃತಾರ್ಥ, ನಾನು ಕೃತಾರ್ಥನಾಗಿದ್ದೇನೆ ಎನ್ನುವಂತಹ ಭಾವನೆ ಬರುತ್ತೆ. ಆದರೆ ಇಲ್ಲಿ ಶೇಷರಿಗೆ ಹೇಳ್ತಾ ಇರುವಂಥದ್ದು ಅಹಂ ಅನ್ನುವಂಥದ್ದು ಶೇಷ ಸ್ವರೂಪ ಬೋಧಕವಾಗಿರೋದ್ರಿಂದ ಇದು ಅಹಂಕಾರ ಪ್ರಾಣರಿಗೆ ಅನ್ವಯವಾಗತ್ತೆ ಎನ್ನುವುದು ನಮಗೆ ಇದರಲ್ಲಿ ಗೊತ್ತಾಗತ್ತೆ. ಆಚಾರ್ಯ 2-3 ಸತಿ ಬಂದು ಮುಖದರ್ಶನವನ್ನ ಮಾಡಿಸಿದ್ದಾರೆ. ಅವರ ಮುಖದರ್ಶನದಿಂದ ನಾನು ಹಾಳೆಗಳನ್ನೆಲ್ಲ ಮುಂದೆ ತಿರುಗಿಸ್ತಾ ಇದ್ದೀನಿ. ಇದರಲ್ಲಿ ಇಂತಹ ಅನಂತಾನಂತ ತತ್ವ ಪ್ರಮೇಯಗಳನ್ನು ಹೊಂದಿರುವಂತಹ ಪುರುಷೋಕ್ತಕ್ಕೆ ಸಮಾನವಾಗಿರುವಂತಹ ಈ ಗ್ರಂಥದಲ್ಲಿ 2 ಅರ್ಥವನ್ನು ಮಾಡಬೇಕು ಎಂಬುದಾಗಿ ರಾಜರ ಆಜ್ಞೆಯನ್ನು ಮಾಡ್ತಾ ಇದ್ದಾರೆ. ಆ ಒಂದು ವಿಷಯವನ್ನು ಹೇಳಿ ಕೃಷ್ಣಾರ್ಪಣವನ್ನು ಮಾಡ್ತೇನೆ. ದ್ವಿಜೇತಿ ಗರುಡಸ್ಯಾಪಿ ಸಮ್ಯಕ್ ಸಂಬೋಧಿನಾದಿನ ಪುತ್ರೇತಿ ನರಕೋತ್ತಾರಂ ಹರಿಂ ಪ್ರತ್ಯಕ್ತವಾನಹಂ ಶೇಷೇತಿ ಬಹುಧರಂ ಶೇಷಂ ವ್ಯಾಸೇತೆ ವ್ಯಾಸಮೇವ ಚ. ಸಂಪೂರ್ಣ ಗ್ರಂಥದ ವಿವಕ್ಷಿತ ಅರ್ಥ ಈ ಶ್ಲೋಕದಲ್ಲಿ ಉಕ್ತವಾಗಿದೆ. ಈ ಗ್ರಂಥವನ್ನು ಅರ್ಥವನ್ನ ಮಾಡುವಂಥವರು ವಾದಿರಾಜರ ಪರವಾಗಿ ಒಂದು ಅರ್ಥವನ್ನ ಮಾಡಬೇಕು, ಹಾಗೆ ಹಯಗ್ರೀವ ದೇವರ ಪರವಾಗಿ ಒಂದು ಅರ್ಥವನ್ನ ಮಾಡಬೇಕು ಎಂಬುದಾಗಿ ಇಲ್ಲಿ ಅನುಬಂಧ ಚತುಷ್ಟಯವನ್ನ ಹೇಳ್ತಾ ಇದ್ದಾರೆ. ದೇವಲೋಕದ ಇಂದ್ರಾದಿ ದೇವತೆಗಳು, ಭೂಲೋಕದ ಉತ್ತಮ ವೈಷ್ಣವರು ಇದಕ್ಕೆ ಅಧಿಕಾರಿಗಳಾಗಿದ್ದಾರೆ. ಸಂಶಯರಹಿತರಾಗಿರುವಂತಹ ಹರಿಗುರು ಭಕ್ತಿಯನ್ನು ಹೊಂದಿರುವಂಥವರು ಯಾರಿದ್ದಾರೆ ಅವರು ಈ ಗ್ರಂಥಕ್ಕೆ ಯೋಗ್ಯರು. ಅದು ಯೋಗ್ಯತೆ. ಅದು ಹರಿಭಕ್ತಿ, ಗುರುಭಕ್ತಿ, ಸರ್ವ ಸಂಪತ್ ಪ್ರಾಪ್ತಿ, ಪಾಪನಾಶ, ವಿಘ್ನ ಪರಿಹಾರ, ಲೌಕಿಕ ಅಲೌಕಿಕ ಫಲಗಳು ಇವೆಲ್ಲವೂ ಕೂಡ ಪ್ರಯೋಜನವಾಗಿದೆ. ಇಂತಹ ಅನುಬಂಧ ಚತುಷ್ಟಯವನ್ನು ಇದರಲ್ಲಿ ತಿಳಿಸಿ ಸರ್ವೋತ್ತಮವಾದಂತಹ ಪರಮಾತ್ಮನ ಮಹಿಮೆಯನ್ನ, ಹಯಗ್ರೀವಾದಿ ರೂಪಗಳ ಚರಿತ್ರೆಯನ್ನ, ಅದಕ್ಕೆ ಅಂಗವಾಗಿ ವಾದಿರಾಜರ ಮಹಿಮಾ ವರ್ಣನೆಯನ್ನ, ವೇದನಿಧಿಗಳ ಮಹಿಮೆಯನ್ನ, ಇಂದ್ರ ಪದವಿ ಯೋಗ್ಯರಾದಂತಹ ದ್ವಿಜರ ಮಹಿಮೆಯನ್ನ, ಹಯಗ್ರೀವ ಮುನಿ, ಶೇಷ, ಸೀತಾಪತಿ, ಲಕ್ಷ್ಮೀಪತಿ ಮುಂತಾದಂತಹ ದೇವತ್ವ ಯೋಗ್ಯರಾದ ಶಿಷ್ಯರ ಮಹಿಮೆಯನ್ನ, ವಾದಿರಾಜ ಭಟ್ಟ, ವಿಠ್ಠಲ, ಉಪೇಂದ್ರ ಭಟ್ಟ, ಶೇಷಾದ್ರಿ ಪಂಡಿತ ಮುಂತಾದ ಬ್ರಹ್ಮಲೋಕ ಯೋಗ್ಯವಾದ ವೃಂದಾವನಾಖ್ಯಾನ ಸೇವಕರ ಮಹಿಮೆಯನ್ನ ಹಾಗೂ ಕ್ಷೇತ್ರ ಮಹಿಮೆ ಇವೆಲ್ಲವೂ ಕೂಡ ಈ ಗ್ರಂಥದ ವಿಷಯವಾಗಿದೆ. ಇಂತಹ ಅನುಬಂಧ ಚತುಷ್ಟಯವನ್ನ ಹೇಳಿ ಮಂತ್ರಭೂತವಾಗಿರುವಂತಹ ಪ್ರತಿಯೊಂದು ಅಕ್ಷರವೂ, ಪ್ರತಿಯೊಂದು ಪದವು, ಪ್ರತಿಯೊಂದು ವಾಕ್ಯವೂ ಕೂಡ ಮಹಾಮಂತ್ರಕ್ಕೆ ಸದೃಶವಾಗಿದೆ. ಆದ್ದರಿಂದ ಪುರುಷಸೂಕ್ತಕ್ಕೆ ಸಮಾನ ಎಂಬುದಾಗಿ ಇದನ್ನು ಹೇಳಿದ್ದಾರೆ. ಪುರುಷಸೂಕ್ತದಂತಹ ಫಲದಾಯಕವಾಗಿರುವಂತಹ, ಸಚ್ಚಾಸ್ತ್ರ ಅವಿರೋಧವಾಗಿರುವಂತಹ ಮಧ್ವಶಾಸ್ತ್ರದ ಪ್ರಮೇಯ ಸಾರಭೂತವಾಗಿ ತಾರತಮ್ಯ ಜ್ಞಾನವನ್ನ, ಗುರುವಿನ ಅವಶ್ಯಕತೆಯನ್ನ, ತತ್ವದ ಇಂತಹ ವಿಶೇಷವಾದ ತತ್ವಗಳನ್ನು ಇಲ್ಲಿ ತಿಳಿಸಿಕೊಡ್ತಾ ಇದ್ದಾರೆ ರಾಜರು. ಶಿಷ್ಯಸ್ತೇಹಂ ಶಾಧಿಮಾಂ ತ್ವಾಂ ಪ್ರಪನ್ನಂ ಎಂಬುದಾಗಿ ಅರ್ಜುನ ಯಾವ ರೀತಿ ಕೃಷ್ಣದೇವರನ್ನ ಪ್ರಾರ್ಥನೆಯನ್ನ ಮಾಡಿದ್ರೋ, ಅವನ ಪ್ರಾರ್ಥನೆಯನ್ನ ಮನ್ನಿಸಿ ಕೃಷ್ಣದೇವರು ಹೇಗೆ ಭಗವದ್ಗೀತೆಯನ್ನ ಉಪದೇಶವನ್ನ ಮಾಡಿದ್ರೋ, ಹಾಗೆಯೇ ಭಾವಿ ಇಂದ್ರರಾಗಿರುವಂತಹವರು ಇಲ್ಲಿ ವಾದಿರಾಜರನ್ನ, ಅವರ ಅಂತರ್ಯಾಮಿಯಾಗಿರುವಂತಹ ಹಯಗ್ರೀವ ದೇವರನ್ನ, ಸ್ವಾಮಿ ನನ್ನ ಉದ್ಧಾರವನ್ನ ಮಾಡಿ ನನ್ನ ಸ್ವರೂಪವನ್ನು ತಿಳಿಸ್ಕೊಡಿ, ನಿಮ್ಮ ಸ್ವರೂಪವನ್ನು ತಿಳಿಸ್ಕೊಡಿ, ಉಪಾಸನೆ ಮಾಡುವಂತಹ ಯೋಗ್ಯತೆಯನ್ನ ಕೊಡಿ ಎಂಬುದಾಗಿ ಪ್ರಾರ್ಥನೆಯನ್ನ ಮಾಡ್ತಾ ಇದ್ದಾರೆ. ಅವರ ಪ್ರಾರ್ಥನೆಯನ್ನ ಮನ್ನಿಸಿ ಹಯಗ್ರೀವ ದೇವರು ವಾದಿರಾಜ ಅನ್ನುವಂತಹ ಪ್ರತಿಮಾಮ ಉಪಲೋಕವಾಗಿ ವಾದಿರಾಜರ ಮುಖಾಂತರವಾಗಿ ಹಯಗ್ರೀವ ದೇವರೇ ಹಯಗ್ರೀವ ಸಂಹಿತವನ್ನ ಇಲ್ಲಿ ಉಪದೇಶವನ್ನ ಮಾಡಿದ್ದಾರೆ. ಹಯಗ್ರೀವಂ ಚಿದಾನಂದ ವಿಗ್ರಹಂ ಎನ್ನುವಂತಹ ಜ್ಞಾನಯೋಗವನ್ನ ಇಲ್ಲಿ ಉಪದೇಶ ಮಾಡಿದ್ದಾರೆ. ದಾನಂ ಕುರು ವರೇಶತಾಂ ಮುಂತಾದಂತಹ ಕರ್ಮಯೋಗವನ್ನು ಉಪದೇಶವನ್ನ ಮಾಡಿದ್ದಾರೆ. ಭಜಮಾಂ ಭುಜಗೇಶ್ವರಂ ಮುಂತಾದಂತಹ ಭಕ್ತಿಯೋಗವನ್ನ ಉಪದೇಶವನ್ನ ಮಾಡಿದ್ದಾರೆ.
ಈ ರೀತಿ ಭಗವದ್ಗೀತೆಗೆ ಸಮಾನವಾಗಿರುವಂತಹ ವಿಶಿಷ್ಟವಾಗಿರುವಂತಹ ಹಯಗ್ರೀವ ಗೀತೆಯನ್ನ ರಾಜರು ನಮಗೆ ಅನುಗ್ರಹವನ್ನ ಮಾಡಿದ್ದಾರೆ. ಯಾರಿದನ್ನು ಪಾರಾಯಣವನ್ನ ಮಾಡೋದಿಲ್ಲ ಅವರಿಗೆ ತಸ್ಯ ಅಶುಭಂ ಭವತ್ಯೇವ ಎಂಬುದಾಗಿ ಅನೇಕ ವಿಧವಾಗಿರುವಂತಹ ಪ್ರತ್ಯವಾಯಗಳನ್ನು ಕೂಡ ತಿಳಿಸಿದ್ದಾರೆ. ಈ ರೀತಿ ರಾಜರ ಅನುಗ್ರಹದಿಂದ, ನಮ್ಮ ಹಿರಿಯರ ಅನುಗ್ರಹದಿಂದ ಶ್ರವಣ ಮಾಡಿದಂತಹ, ಅಧ್ಯಯನವನ್ನು ಮಾಡಿದಂತಹ ಕೆಲವು ವಿಷಯಗಳಲ್ಲಿ ಒಂದೆರಡು ಅಂಶಗಳನ್ನು ಹಿರಿಯರ ಮುಂದೆ, ಸ್ವಾಮಿಗಳ ಮುಂದೆ, ನಿಮ್ಮೆಲ್ಲರ ಮುಂದೆ ಹೇಳುವಂತಹ ಅವಕಾಶವನ್ನು ಕೊಟ್ಟಂತಹ ಎಲ್ಲರಿಗೂ ಕೂಡ ಕೃತಕೃತ್ಯನಾಗಿದ್ದೇನೆ. ಬಾಲಕನ ಕಲಭಾಷೆ ಅಂತ ಮೊದಲೇ ಹೇಳಿದ್ದೇನೆ. ಈ ಕಲಭಾಷೆಯನ್ನ ತಾಯಿ ಹೇಗೆ ಕೇಳಿ ಆನಂದವನ್ನು ಪಡ್ತಾಳೋ, ಸಂತೋಷವನ್ನು ಪಡ್ತಾಳೋ, ಆ ರೀತಿ ದೋಷಗಳೆಲ್ಲವೂ ಕೂಡ ನನ್ನದು. ಅದರಲ್ಲಿ ಇರುವಂತಹ ಗುಣಗಳು, ತತ್ವವು ಎಲ್ಲವೂ ಕೂಡ ಪೀಠಸ್ಥ ಯತಿಗಳು ಕೊಟ್ಟಂತಹ ಮಂತ್ರಾಕ್ಷತೆಯ ಫಲ, ಅದರ ಬಲ ಎಂಬುದಾಗಿ ಹೇಳ್ತಾ, ಅನುಗ್ರಹೋನ್ಮುಖರಾಗಿ ಕುಳಿತಿರುವಂತಹ ಉಭಯ ಶ್ರೀಪಾದಂಗಳವರ ಪಾದಪದ್ಮಗಳಿಗೆ ನಮಸ್ಕರಿಸುತ್ತಾ ಅವರ ಅಂತರ್ಯಾಮಿಯಾಗಿರುವಂತಹ ವಾದರಾಜರ ಅಂತರ್ಗತ ಪರಮಾತ್ಮನಿಗೆ ಸಮರ್ಪಣೆಯನ್ನು ಮಾಡ್ತಾ ಇದ್ದೇನೆ. ಶ್ರೀಕೃಷ್ಣಾರ್ಪಣಮಸ್ತು. ಆಖ್ಯಾನ ಗ್ರಂಥವು ಅದು ಕೇಳಿರತಕ್ಕಂತಹ ಎಲ್ಲ ಇಷ್ಟಾರ್ಥಗಳನ್ನು ಕೂಡ ಕೊಡುವಂತಹ ದಿವ್ಯ ಗ್ರಂಥ ಎಂಬುದಾಗಿ ಅನೇಕ ಒಂದು ಸಂದರ್ಭಗಳ ಮೂಲಕ ಅದನ್ನು ಸ್ಪಷ್ಟಪಡಿಸಿ ಆ 11ನೇ ಅಧ್ಯಾಯದ ಸಾರವನ್ನು ನಮ್ಮ ಮುಂದೆ ಇಟ್ಟಿದ್ದಾರೆ. ಇವರು ನಮ್ಮ ರಾಜರಿಗೆ ವಿಶೇಷವಾಗಿ ಏಕಾಂತ ಭಕ್ತರಾಗಿ ಸೇವೆ ಸಲ್ಲಿಸಿರತಕ್ಕಂತಹ ಎಚ್ ಸುಬ್ರಾಯರ ಮೊಮ್ಮಕ್ಕಳಾಗಿದ್ದಾರೆ. ಹಾಗೆ ಅವರ ತಂದೆಯಲ್ಲಿ ಹನುಮಂತರಾಯರಲ್ಲಿ ವಿಶೇಷವಾಗಿ ಆ ರಾಜರ ಗ್ರಂಥದ, ವಿಶೇಷವಾಗಿ ಸ್ವಾಪ್ನವೃಂದಾವನಾಖ್ಯಾನ ಗ್ರಂಥದ ಅಧ್ಯಯನವನ್ನು ನಡೆಸಿದ್ದಾರೆ. ಅಂಥ ದಿವ್ಯ ಜ್ಞಾನವನ್ನು ತುಂಬಿಕೊಂಡಿರ್ತಕ್ಕಂತಹ ಅವರು ಇಲ್ಲಿ ಆ ಎಲ್ಲ ವಿಷಯವನ್ನು ನಿರೂಪಣೆ ಮಾಡಿದ್ದಾರೆ. ಅವರಿಗೆ ಶ್ರೀಮಠದ ಪರವಾಗಿನಂತ ಧನ್ಯವಾದಗಳನ್ನು ಹೇಳ್ತಾ, ಇವತ್ತು ಈ 11 ಅಧ್ಯಾಯಗಳ ಚಿಂತನೆ ಅನ್ನುವಂತಹದ್ದು ಈ 3 ದಿನಗಳಲ್ಲಿ ನಡೆದಿದೆ. ಇನ್ನು ಮುಂದಿನ ವರ್ಷ ವೃಂದಾವನಾಚಾರ್ಯರ ಆರಾಧನಾ ಸಂದರ್ಭದಲ್ಲಿ ಇದೇ ರೀತಿಯಾಗಿ 3 ದಿವಸಗಳ ಕಾಲ ಇನ್ನೂ ಉಳಿದ 11 ಅಧ್ಯಾಯಗಳ ಚಿಂತನ ಅನ್ನುವಂತಹದ್ದು ಬೇರೆ ಬೇರೆ ವಿದ್ವಾಂಸರಿಂದ ಮತ್ತೆ ನಡೆಯಲಿಕ್ಕಿದೆ ಎಂಬುದಾಗಿ ಸಂದರ್ಭದಲ್ಲಿ ಶ್ರೀಪಾದಂಗಳವರು ಅಪ್ಪಣೆ ಕೊಟ್ಟಿದ್ದಾರೆ. ಆ ವಿಚಾರವನ್ನು ತಮ್ಮಲ್ಲಿ ತಿಳಿಸ್ತಾ, ಇನ್ನು ಮುಂದೆ ಪರಮಪೂಜ್ಯ ಕೃಷ್ಣಾಪರ ಶ್ರೀಪಾದಂಗಳವರು ಎಲ್ಲ ಭಕ್ತರೊಂದನ್ನು ಉದ್ದೇಶಿಸಿ ಅನುಗ್ರಹ ಸಂದೇಶವನ್ನು ನೀಡಬೇಕು ಅಂತ ಸಾಷ್ಟಾಂಗ ಪ್ರಣಾಮಪೂರ್ವಕ ಪ್ರಾರ್ಥನೆ ಮಾಡ್ತಾ ಇದ್ದೇನೆ. ನಾರಾಯಣಾಯ ಪರಿಪೂರ್ಣ ಗುಣಾರ್ಣವಾಯ ವಿಶ್ವೋದಯ ಸ್ಥಿತಿಲಯೋನ್ಯೇತಿ ಪ್ರದಾಯ ಜ್ಞಾನಪ್ರದಾಯ ವಿಪುದಾಸುರಸೌಖ್ಯ ದುಃಖ ಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ಪ್ರಥಮೋ ಹನುಮನ್ನಾಮ ದ್ವಿತೀಯೋ ಭೀಮ ಏವ ಚ ಪೂರ್ಣಪ್ರಜ್ಞಸ್ತೃತೀಯಸ್ಥೋ ಭಗವತ್ಕಾರ್ಯಸಾಧಕಃ ಕಾಮಧೇನುರ್ಯಥಾಪೂರ್ವಂ ಸರ್ವಾಭೀಷ್ಟಫಲಪ್ರದಾ ತಥಾ ಖಲು ವಾದಿರಾಜ ಶ್ರೀಪಾದೋ ಅಭೀಷ್ಟದಸ್ತತಾಂ. ಶ್ರೀ ಗುರುಭ್ಯೋ ನಮಃ. ಮೂರು ದಿನಗಳ ಕಾಲ ನಾವು ವೃಂದಾವನಾಚಾರ್ಯರ ಒಂದು ಆರಾಧನೆಯ ಪರ್ವಕಾಲದಲ್ಲಿ ಅವರಿಗೆ ಪ್ರಿಯವಾಗಿರತಕ್ಕಂತಹ ಬಾವಿ ಸಮೀರ ಶ್ರೀಮದ್ ವಾದಿರಾಜ ತೀರ್ಥರಿಂದ ಪ್ರಣೀತವಾಗಿರತಕ್ಕಂತಹ ಸ್ವಪ್ನ ಬೃಂದಾವನಾಖ್ಯಾನದ 11 ಅಧ್ಯಾಯಗಳ ಸಾರವನ್ನು ಕೇಳಿದ್ದೇವೆ. ಇನ್ನೂ 11 ಅಧ್ಯಾಯಗಳು ಇವೆ. ಪಂಡಿತರೆಲ್ಲ ಸಾಧ್ಯವಿದ್ದಷ್ಟು ಮಟ್ಟಿಗೆ ನಮಗೆ ಅರ್ಥ ಆಗುವ ಹಾಗೆ ಈ ಎಲ್ಲ ಪ್ರಮೇಯಗಳನ್ನು ಒಪ್ಪಿಸಿದ್ದಾರೆ. ಪ್ರಾಯಶಃ ಕೇಳಿದ ಮಾತ್ರಕ್ಕೆಲ್ಲ ಸ್ಮರಣೆ ಉಳಿತದಂತ ಹೇಳಿಕೆ ಬರೋದಿಲ್ಲ. ಆದರೆ ಪುನಃ ಪುನಃ ನಾವು ಕೇಳಿದರೆ ಇದನ್ನು ಕೆಲವಂಶವನ್ನಾದರೂ ನಾವು ಖಂಡಿತವಾಗಿ ನಮ್ಮ ಮನಸ್ಸಿನಲ್ಲಿ ಇಟ್ಟುಕೊಳ್ಬಹುದು
ಮತ್ತೆ ನಮ್ಮ ಒಂದು ಚಿಂತನೆಯಲ್ಲಿ ಅಳವಡಿಸಿಕೊಳ್ಬಹುದು. ರಾಜರು ವಿವಿಧ ಅಧಿಕಾರಿಗಳಿಗೋಸ್ಕರ, ಅಂದರೆ ಬೇರೆ ಅಧಿಕಾರಿಗಳಲ್ಲಿ ತಾರತಮ್ಯ ಇರ್ತದೆ. ಎಲ್ರಿಗೂ ಎಲ್ಲ ರೀತಿಯ ಉಪಾಸನೆ ಹೇಳಿದ್ದಲ್ಲ, ಯಾರಿಗೆ ಯಾವುದು ಅರ್ಥ ಆಗ್ತದೋ ಅದನ್ನು ನೀಡಿದ್ದಾರೆ ಇದರಲ್ಲಿ ಗ್ರಂಥದಲ್ಲಿ. ಆ ಎಲ್ಲ ಅಧಿಕಾರಿಗಳಿಂದ ಸಾಧನೆ ಮಾಡಲಿಕ್ಕೋಸ್ಕರ ಅದಕ್ಕೆ ಬೇಕಾದಂತಹ ಎಲ್ಲ ಪ್ರಮೇಯಗಳನ್ನು ಈ ಒಂದು ಗ್ರಂಥದಲ್ಲಿ ತುರುಕಿಸಿ ಇಟ್ಟಿದ್ದಾರೆ. ರಾಜರ ಭಕ್ತರಲ್ಲಿ ಉತ್ತಮಾಧಿಕಾರಿಗಳಿದ್ದಾರೆ, ಅಧಮಾಧಿಕಾರಿಗಳು ಇದ್ದಾರೆ. ಎಲ್ಲರ ಆ ಒಂದು ಶ್ರೇಯಸ್ಸಿಗೋಸ್ಕರ ಅವರಿಗೆ ಬೇಕಾದಂತಹ ಪರತತ್ಪರ ಸ್ವರೂಪವನ್ನು ಬಹಳ ಒಂದು ಆಪ್ತ ದೃಷ್ಟಿಯಿಂದ, ಅಂದರೆ ಅವರ ಒಂದು ಹಿತಚಿಂತಕರಾಗಿ, ಅವರ ಗುರುಗಳಾಗಿ ರಾಜರು ಈ ಒಂದು ಗ್ರಂಥದಲ್ಲಿ ಉಪದೇಶ ಮಾಡಿದ್ದಾರೆ. ಆ ಕಾರಣದಿಂದ ಈ ಒಂದು ಗ್ರಂಥಕ್ಕೆ ಯಾವುದು ಒಂದು ಪರಮ ಆಪ್ತ ಒಂದು ಪ್ರಣೀತತ್ವ. ಯಾಕೆಂತ ಕೇಳಿದರೆ ಅವರ ಒಂದು ಶ್ರೇಯಸ್ಸಿಗೆ ಬೇಕಾದ ಮಾರ್ಗವನ್ನು ಇಲ್ಲಿ ಸೂಚಿಸಿರುವುದರಿಂದ ಆಪ್ತ ವಾಕ್ಯತ್ವ ಈ ಗ್ರಂಥಕ್ಕೆ ಇದೆ. ಅಷ್ಟೇ ಅಲ್ಲದೆ ಶ್ರುತಿ ಮೂಲತ್ವ, ಯುಕ್ತಿ ಮೂಲತ್ವ, ಹೀಗೆ 3 ವಿಧದ ಒಂದು ಪ್ರಾಮಾಣ್ಯ ಕೂಡ ಈ ಒಂದು ಗ್ರಂಥಕ್ಕೆ ಇದೆ. ಪರಮ ಪ್ರಾಮಾಣವಾಗಿರತಕ್ಕಂತಹ ಈ ಒಂದು ಗ್ರಂಥದಲ್ಲಿ ಹೇಳಿದಂತಹ ಒಂದು ಉಪಾಸನಾ ಪದ್ಧತಿಯಿಂದ ಆರಾಧನೆ ಮಾಡಿ ಶ್ರೇಯಸ್ಸನ್ನು ಪಡೆದವರಲ್ಲಿ ಬೃಂದಾವನಾಚಾರ್ಯರ ಮೊದಲಿಗರು. ಅವರ ಒಂದು ದೃಷ್ಟಾಂತದಿಂದ ಅವರು ಆ ಒಂದು ಮಾರ್ಗದಿಂದ ದೇವರ ಒಂದು ಇದನ್ನು ಪ್ರೀತಿಯನ್ನು ಗಳಿಸಿಕೊಂಡಿದ್ದಾರೆ. ಅದರ ಜೊತೆಗೆ ರಾಜರ ಒಂದು ಅನುಗ್ರಹವನ್ನು ಸಂಪಾದನೆ ಮಾಡಿದ್ದಾರೆ. ನಾವು ಅದನ್ನು ದೃಷ್ಟಾಂತವಾಗಿ ಇಟ್ಟುಕೊಂಡು ನಮಗೆ ಈ ಗ್ರಂಥದಲ್ಲಿ ಯಾವ ಮಾರ್ಗ ಹೇಳಿದೆಯೋ ಅಂತ ಹೇಳಿ ನಾವು ತಿಳಿದುಕೊಂಡು, ಗುರುಗಳ ಮುಖಾಂತರ ತಿಳಿದುಕೊಂಡು ಆ ಒಂದು ಮಾರ್ಗದಿಂದ ನಾವು ಗುರುಗಳ ಸೇವಾ ಮಾಡಿದರೆ ಮತ್ತು ದೇವರ ಸೇವಾ ಮಾಡಿದರೆ ಖಂಡಿತವಾಗಿ ನಮ್ಮ ಸ್ವರೂಪೋದ್ಧಾರ ಆಗ್ತದೆ ಅಂತ ಹೇಳಿಕೆ ಯಾವ ವಿಧದ ಸಂಶಯವಿಲ್ಲ. ಅಂತಹ ಒಂದು ನಮ್ಮ ಸ್ವರೂಪೋದ್ಧಾರಕ್ಕೆ ಅವಶ್ಯವಾಗಿರತಕ್ಕಂತಹ ಗ್ರಂಥವನ್ನು ರಾಜರು ಭಕ್ತರಿಗೆ ನೀಡಿ, ನಮಗೆಲ್ಲರಿಗೂ ನೀಡಿ ವಿಶೇಷವಾದಂತಹ ಅನುಗ್ರಹ ಮಾಡಿದ್ದಾರೆ. ಆ ಗ್ರಂಥದ ಅಂತರಾರ್ಥವನ್ನು ತಿಳಿಸಿ ಗುರುಗಳು ಯಾರು ವೃಂದಾವನಾಚಾರ್ಯರು ನಮಗೆ ವಿಶೇಷವಾದಂತಹ ಅನುಗ್ರಹ ಮಾಡಿದ್ದಾರೆ. ನಾವು ಅವರ ಈ ಒಂದು ಆರಾಧನಾ ಪರ್ವಕಾಲದಲ್ಲಿ, ವೃಂದಾವನಾಚಾರ್ಯರ ಒಂದು ಪರ್ವದ ಕಾಲದಲ್ಲಿ ಅವರಿಗೆ ಪ್ರಿಯವಾದಂತಹ ಈ ಒಂದು ಗ್ರಂಥದ ಒಂದು ಪ್ರವಚನ ಮಾಲಿಕೆಯನ್ನು ಮಾಡಿಸಿ ಆ ಗ್ರಂಥದ ಸಾರವನ್ನು ಭಕ್ತ ಜನರಿಗೆ ತಲುಪಿಸುವಲ್ಲಿ ನಾವಷ್ಟು ಶ್ರೀಗಳವರು ಬಹಳ ಒಂದು ಪರಿಶ್ರಮ ವಹಿಸಿದ್ದಾರೆ. ಇದರಿಂದ ಬಹಳಷ್ಟು ಜನರ ಶ್ರೋತೃಗಳಿಗೆ ಖಂಡಿತವಾಗಿಯೂ ಉಪಕಾರವಾಗಿದೆ ಅಂತ ಹೇಳಿ ನನ್ನ ಅನಿಸಿಕೆ. ಆದ ಕಾರಣದಿಂದಲೇ ಬಹಳಷ್ಟು ಒಂದು ಭಕ್ತಿ ಶ್ರದ್ಧೆಯಿಂದ ಇಲ್ಲಿ ಕೂತ್ಕೊಂಡು ಕೇಳಿದ್ದಾರೆ. ಇನ್ನೂ ಹೇಳಲಿಕ್ಕೆ ವಿಷಯಗಳು ಬಹಳಷ್ಟು ಇವೆ. ಯಾಕೆಂತ ಕೇಳಿದರೆ ಗ್ರಂಥ ಏನು ಬಹಳ ಒಂದು ಯಾವುದು ರಾಜರ ಸ್ವರೂಪದಂತೆ ಇರತಕ್ಕದ್ದು. ಮೇಲ್ನೋಟಕ್ಕೆ ನಮಗೆ ಗೊತ್ತಿರುತ್ತೆ. ಮಧ್ವಾಚಾರ್ಯರ ಒಂದು ಗ್ರಂಥಗಳನ್ನು ಮಧ್ವ ವಿಜಯದಲ್ಲಿ ಮಾಡಿದ್ದಾರೆ. ಬಾಲಸಂಗಮಪಿ ಬೋಧಯದ್ಭೃಶಂ ದುರ್ನಿರೂಪವಚನಂಚ ಪಂಡಿತೈ. ಮೇಲ್ನೋಟಕ್ಕೆ ಅರ್ಥಗಳು ಬಹಳ ಸುಲಭವಾಗಿ ಇರುಗಿವೆ ಅಂತ ಅನ್ನಿಸ್ತವೆ. ಆದರೆ ವಿಚಾರ ಮಾಡ್ತಾ ಆಳಕ್ಕೆ ಇಳಿದು ಹೋದಾಗೆ ಬಹಳ ಗಂಭೀರವಾಗಿರ್ತದೆ. ಅದನ್ನು ನಮಗೆ ಆಳಕ್ಕೆ ಹೋದಾಗ ಗೊತ್ತಾಗುತ್ತೆ. ಯಾವುದು ನಮ್ಮ ನೀರಿನ ಆಳ, ಅದು ಮೇಲ್ನೋಟಕ್ಕೆ ಹೊರಗೇನು ಕಾಣೋದಿಲ್ಲ. ಆದರೆ ಯಾರು ಮುಳುಗುತ್ತಾರೋ ಅವರಿಗೆ ಮಾತ್ರ ಗೊತ್ತಾಗ್ತದೆ ನೀರಿನ ಆಳ. ಹಾಗೆ ಅಷ್ಟೇ ಒಂದು ಘನ ಗಂಭೀರತೆ ಈ ಒಂದು ಗ್ರಂಥದಲ್ಲಿದೆ. ಯಾರು ಒಳ್ಳೆ ಪಟುಗಳು ಮುಳುಗುದ್ರಲ್ಲಿ ಯಾರಿಗೆ ನಿಷ್ಠಾತೆ ಉಂಟೋ ಅವರು ಮಾತ್ರ ಈ ಒಂದು ಗ್ರಂಥದ ಆಳವನ್ನು ತಿಳಿಯಬಲ್ಲಷ್ಟೇ. ಹೊರಗೆ ನೋಡಿದವರಿಗೆ ಮೇಲ್ನೋಟದ ಅರ್ಥ ಮಾತ್ರ ತಿಳಿತದೆ. ಅಂತಹ ಒಂದು ಗ್ರಂಥ, ಅದ್ಭುತವಾದ ಗ್ರಂಥ ಆಪ್ತ ಬೃಂದಾವನಾಖ್ಯಾನ. ಅದರ ಆ ಒಂದು ಆಳವನ್ನು, ಗಂಭೀರವನ್ನು ತಿಳಿಸಿಕೊಟ್ಟವರು, ಅದನ್ನು ತಿಳಿದು ಉಪಾಸನೆ ಮಾಡಿ ಸಾಧನೆ ಮಾಡಿಕೊಂಡಿರುವವರಲ್ಲಿ ಅಗ್ರಗಣ್ಯರಾದಂತಹ ಬೃಂದಾವನಾಚಾರ್ಯ. ಆ ಒಂದು ಯಾರು ಆಚಾರ್ಯರ ಒಂದು ದಿನವನ್ನು ಉತ್ತಮ ರೀತಿಯಲ್ಲಿ ಶ್ರೀಗಳವರು ದೇವರ ಸನ್ನಿಧಾನದಲ್ಲಿ ಆ ಒಂದು 3 ದಿವಸಗಳ ಕಾಲ ಆ ಒಂದು ದೇವರ ಒಂದು ಮಹಿಮೆಯನ್ನು ಕೇಳುವುದು, ಗುರುಗಳ ಮಹಿಮೆ ಕೇಳುವುದು, ಈ ಉತ್ತಮ ರೀತಿಯಲ್ಲಿ ಎಂಥದ್ದು ನಮಗೆ ಆ ಒಂದು ಸಮಯವನ್ನು ಕಳೆಯುವಂತೆ ಶ್ರೀಗಳವರು ನಡೆಸಿ ದೇವರ ಹಾಗೂ ಗುರುಗಳ ಒಂದು ವಿಶಿಷ್ಟ ಅನುಗ್ರಹಕ್ಕೆ ಪಾತ್ರರಾಗಿದ್ದಾರೆ. ದೇವರ ಅವರಿಂದ ಇನ್ನೂ ಅನೇಕ ಸೇವೆಗಳನ್ನು ಮಾಡಿಸಲಿ. ನೀವೆಲ್ಲರೂ ಕೂಡ ಮುಂದಿನ ವರ್ಷದಲ್ಲೂ ಕೂಡ ಆಗತಕ್ಕಂತಹ ಆ ಒಂದು ವೃಂದಾವನಾಚಾರ್ಯರ ಯಾವುದು ಆರಾಧನಾ ಮಹೋತ್ಸವಕ್ಕೆ ಈ ಒಂದು ಸಂದರ್ಭದಲ್ಲಿ ಬರುವ ಹಾಗೆ ದೇವರು ನಿಮಗೆ ಬೇಕಾದಂತಹ ಎಲ್ಲ ಯಾವುದು ಅನುಕೂಲತೆಯನ್ನು ಮಾಡಿಕೊಡಲಿ ಅಂತ ಹೇಳಿ ನಾನು ಹಾರೈಸಿ ಈ ಒಂದು ಕಾರ್ಯಕ್ರಮವನ್ನು ಏರ್ಪಡಿಸಿದ ಶ್ರೀಗಳವರಿಗೆ ಹಾಗೂ ಮಠದ ಎಲ್ಲ ಸಿಬ್ಬಂದಿಗಳಿಗೆ ದೇವರು ಅನುಗ್ರಹ ಮಾಡಲಿ ಅಂತ ಹೇಳಿ ಹಾರೈಸಿ ನನ್ನೆರಡು ಮಾತನ್ನು ನಾನು ಮುಗಿಸ್ತೇನೆ. ಸ್ವಪ್ನ ವೃಂದಾವನಾಖ್ಯಾನದ ಸಂಪೂರ್ಣ ಆಳವನ್ನ, ಮರ್ಮವನ್ನ ತಿಳಿದಿರತಕ್ಕಂತಹ
ವ್ಯಕ್ತಿಗಳು ಅಂತ ಹೇಳಿದ್ರು ವೃಂದಾವನಾಚಾರ್ಯರು. ಅವರು ಆ ರಾಜರ ವಿಶೇಷ ಒಂದು ಸೇವೆಯನ್ನು ಮಾಡಿ ಅವರು ಗುರುಕಾರುಣ್ಯಕ್ಕೆ ಪಾತ್ರರಾಗಿದ್ದಾರೆ. ಅಂತಹವರ ಒಂದು ಅನುಗ್ರಹ ಸಂಪಾದನೆಯನ್ನ ನಾವೆಲ್ಲರೂ ಮಾಡಬೇಕು ಎಂಬತಕ್ಕಂತಹ ವಿಶಿಷ್ಟ ಸಂದೇಶದೊಂದಿಗೆ ನಮ್ಮನ್ನು ಹರಿಸಿರತಕ್ಕಂತಹ ಕೃಷ್ಣಾಪುರ ಶ್ರೀಪಾದರವರಿಗೆ ಅನಂತ ಎಲ್ಲ ಭಕ್ತ ಜನತೆ ಪರವಾಗಿ ಶ್ರೀಮಠದ ಪರವಾಗಿ ಅನಂತ ಸಾಷ್ಟಾಂಗ ಪ್ರಣಾಮಪೂರ್ವಕ ಧನ್ಯವಾದಗಳನ್ನು ಹೇಳ್ತಾ, ಇನ್ನು ಮುಂದೆ ಪರ್ಯಾಯ ಶ್ರೀಪಾದರು ನಮ್ಮೆಲ್ಲರನ್ನು ಕುರಿತು ಅನುಗ್ರಹ ಸಂದೇಶವನ್ನು ನೀಡಬೇಕು ಅಂತ ಕೇಳ್ಕೊಳ್ತೇನೆ. ವ್ಯಾಸಾಯ ಭವನಾಶಾಯ ಶ್ರೀಶಾಯ ಗುಣರಾಶೇ ಹೃದಯಾಯ ಶುದ್ಧವಿದ್ಯಾಯ ಮಧ್ವಾಯ ಚ ನಮೋ ನಮಃ. ತಪೋವಿದ್ಯಾ ವಿರಕ್ತ್ಯಾದಿ ಸದ್ಗುಣಮುಖಾಕರಾನಹಂ ವಾದಿರಾಜಗುರುನ್ ವಂದೇ ಹಯಗ್ರೀವದಯಾಶ್ರಯಾನ್. ಶ್ರೀ ಗುರುಭ್ಯೋ ನಮಃ. ಮೊನ್ನೆಯಿಂದ ನಡೆಯತಕ್ಕಂತಹ ಈ ಒಂದು ಬೃಂದಾವನಾಚಾರ್ಯರ ಆರಾಧನೆ ಬಹಳ ವೈಭವದಿಂದ ನಡೆದಿದೆ ನಾವು ಭಾವಿಸ್ತೇವೆ. ಯಾಕೆಂತ ಹೇಳಿದರೆ ಬೃಂದಾವನಾಚಾರ್ಯರಿಗೆ ಅತ್ಯಂತ ಪ್ರಿಯವಾದಂತಹ ಒಂದು ಸ್ವಪ್ನ ಬೃಂದಾವನಾತ್ಯನ ಗ್ರಂಥ ಇಲ್ಲಿ ಪ್ರವಚನ ನಡೆದಿದೆ. ಆದ್ದರಿಂದಲೇ ಬೃಂದಾವನಾಚಾರ್ಯ ಆರಾಧನಾ ವೈಭವದಿಂದ ಆಗಿದೆ. ಬೃಂದಾವನಾಚಾರ್ಯರ ಚಿತ್ತಕ್ಕೆ ಬಂದಿದೆ ನಾವು ಭಾವಿಸ್ತೇವೆ. ವಾದಿರಾಜರ ಅನುಗ್ರಹ ನಮಗೆ ಆಗಬೇಕಾದರೆ ಅದಕ್ಕೆ ಮಾಧ್ಯಮ ಬೃಂದಾವನಾಚಾರ್ಯರು. ಬೃಂದಾವನಾಚಾರ್ಯರನ್ನು ಮಾಧ್ಯಮವನ್ನಾಗಿ ಇಟ್ಟುಕೊಂಡು ನಾವು ವಾದಿರಾಜರ ಸೇವೆಯನ್ನು ಮಾಡಿದಾಗ ಮಾತ್ರ ನಮಗೆ ವಾದಿರಾಜರ ಒಂದು ಅನುಗ್ರಹ ಆಗಲಿಕ್ಕೆ ಸಾಧ್ಯ ಎಂಬುದಾಗಿ ವಾದಿರಾಜ ತಮ್ಮ ಒಂದು ಕೃತಿಯಲ್ಲಿ ಹೇಳಿದ್ದಾರೆ. ಇಂತಹ ಒಂದು ಪುಣ್ಯ ಕಾಲದಲ್ಲಿ ಬೃಂದಾವನಾಚಾರ್ಯ ವಿಶೇಷವಾದ ಸೇವೆಯನ್ನು ಮಾಡಿ ತನ್ಮೂಲಕ ವಾದಿರಾಜರ ವಿಶೇಷ ಅನುಗ್ರಹಕ್ಕೆ ಪಾತ್ರರಾಗೋಣ ಎಂಬುದಾಗಿ ಹೇಳ್ತಾ, ಇಂತಹ ವೈಭವದ ಕಾರ್ಯಕ್ರಮಕ್ಕೆ ತಾವೆಲ್ಲ ಭಾಗಿಗಳಾಗಿ ಕಾರ್ಯಕ್ರಮದ ಯಶಸ್ಸಿಗೆ ಒಂದು ಕಾರಣರಾಗಿದ್ದೀರಿ. ಯಾಕೆಂತ ಹೇಳಿದರೆ ಬಹಳ ದೂರದಿಂದ ಇಲ್ಲಿಗೆ ಬಂದಿದ್ದಾರೆ ವಿದ್ವಾಂಸರು, ಭಕ್ತರು. ಬೃಂದಾವನಾಚಾರ್ಯ ಮೇಲೊಂದು ಭಕ್ತಿಯಿಂದ, ವಾದಿರಾಜರ ಮೇಲೊಂದು ಭಕ್ತಿಯಿಂದ ಅಂದ್ರೆ ನಮ್ಮ ಮೇಲೊಂದು ಅಭಿಮಾನ ಇಲ್ಲಿಗೆ ಬಂದಿದ್ದೀರಿ. ನಮ್ಮ ಒಂದು ಭಾಗಿಯಿಂದ ಈ ಒಂದು ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿದೆ. ಮುಂದಿನ ವರ್ಷ ಕೂಡ ಇದೇ ರೀತಿ ಬೃಂದಾವನಾಚಾರ್ಯರು ಬಂದು ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಬೇಕು ಎಂಬುದು ಈಗಲೇ ನಾವು ಆಹ್ವಾನವನ್ನು ನೀಡ್ತಾ ಇದ್ದೇವೆ. ಪಾಲ್ಗೊಂಡಂತಹ ಎಲ್ಲ ಬೃಂದಾವನಾಚಾರ್ಯ ಭಕ್ತರಿಗೆ, ರಾಜರ ಭಕ್ತರಿಗೆ ವಿಶೇಷವಾಗಿ ರಾಜರ ಅನುಗ್ರಹ ಮಾಡಲಿ ಎಂಬುದಾಗಿ ದೇವರಲ್ಲಿ ಪ್ರಾರ್ಥಿಸಿ ನಮ್ಮ ಮಾತನ್ನು ಮುಗಿಸ್ತಾ ಇದ್ದೇವೆ. ಸಾಧಕೋತ್ತಮರಾದ ವಾದಿರಾಜರ ಅನುಗ್ರಹ ಆಗಬೇಕು ಅಂತ ಹೇಳಿದ್ರೆ ಅದು ವೃಂದಾವನಾಚಾರ್ಯ ದ್ವಾರ ಅದು ಆಗಬೇಕು. ಹಾಗಾಗಿ ಆ ವೃಂದಾವನಾಚಾರ್ಯರ ಅನುಗ್ರಹವನ್ನು ನಮ್ಮ ಮೇಲೆಲ್ಲ ಕೋರಿರ್ತಕ್ಕಂತಹ ಶ್ರೀಪಾದರಿಗೆ ಎಲ್ಲ ಭಕ್ತ ಜನತೆ ಪರವಾಗಿ ಅನಂತ ಧನ್ಯವಾದಗಳನ್ನು ಹೇಳ್ತಾ, ಇನ್ನು ಮುಂದೆ ಈ ಕಾರ್ಯಕ್ರಮದ ಉಪಸಂಹಾರ ಅಂತಕ್ಕಂತಹ ಘಟ್ಟಕ್ಕೆ ಬಂದು ನಿಂತಿದೆ. ಆ ವಂದನಾರ್ಪಣೆ ಕಾರ್ಯಕ್ರಮವನ್ನು ಭಾವಿಕ ಸಮೀರ ಗುರುಕುಲದ ಅಧ್ಯಾಪಕರಾಗಿರ್ತಕ್ಕಂತಹ ವಿದ್ವಾನ್ ಉದಯಕುಮಾರ್ ಸರಳತ್ತ ಅವರು ನಡೆಸಿಕೊಡ್ಬೇಕು ಅಂತ ಕೇಳ್ಕೊಳ್ತೇನೆ. ಕೃಷ್ಣಂ ವಂದೇ ಜಗದ್ಗುರುಂ ಕಾರ್ಯಕ್ರಮವನ್ನು
ಉದ್ಘಾಟಿಸಿ ನಮ್ಮನ್ನೆಲ್ಲ ಹರಸಿದ್ದಾರೆ. ಅಂತಹ ಕೃಷ್ಣಾಪುರ ಮಠಾಧೀಶರಾದಂತಹ ವಿದ್ಯಾತಾರ್ಥ ತೀರ್ಥ ಶ್ರೀಪಾದಂಗಳವರಿಗೆ ನಾನು ಪ್ರಣಾಮಗಳನ್ನು ಅರ್ಪಿಸ್ತಾ ಇದ್ದೇನೆ. ಯಾಕೆ ಕೇಳಿದರೆ ಪ್ರತಿದಿನ 3 ದಿನವೂ ಕೂಡ ಬಂದು ಇಂತಹ ಆರಾಧನೆಯನ್ನು ಅವರು ಸಾಫಲ್ಯಗೊಳಿಸಿದ್ದಾರೆ. ಅವರು ಬಂದರೆ ಸಾಕು ಎಲ್ಲರೂ ಕೂಡ ಜಾಗೃತರಾಗಿ ಕೇಳ್ತಾ ಇರ್ತಾರೆ. ಹಾಗಾಗಿ ಉಭಯ ಶ್ರೀಪಾದರವರ ಒಂದು ಇಲ್ಲಿ ಉಪಸ್ಥಿತಿ ನಮಗೆಲ್ಲ ಸ್ಫೂರ್ತಿ. ಅಂತಹ ಕೃಷ್ಣಾಪುರ ಮಠಾಧೀಶರು ನಮ್ಮನ್ನು ಕುರಿತು ಮತ್ತೆ ಅನುಗ್ರಹ ಸಂದೇಶವನ್ನು ನೀಡಿದ್ದಾರೆ. ಹಾಗಾಗಿ ಅವರಿಗೆ ಭೂಯಿಷ್ಠಾಂತೆ ನಮಮುಕ್ತಿಂ ವಿಧೇಮ ಅಂತ ಹೇಳ್ತಾ ಇದ್ದೇನೆ. ಹಾಗೆಯೇ ಈ ಕಾರ್ಯಕ್ರಮದ ಬೆನ್ನೆಲುಬು ಹೀಗೊಂದು ಆಗಬೇಕು, ಇದು ಮುಂದೆ ವರ್ಷ ಕೂಡ ಆಗಬೇಕು ಅಂತ ಒಂದು ಇಚ್ಛೆಯನ್ನು ಪ್ರಕಟಗೊಳಿಸಿ ಅದನ್ನು ಕಾರ್ಯರೂಪಕ್ಕೆ ಬರುವ ಹಾಗೆ ಮಾಡಿದಂತಹ ಪರ್ಯಾಯ ಶ್ರೀಪಾದರು ಶ್ರೀ ಶ್ರೀ ವಿಶ್ವವಲ್ಲಭ ತೀರ್ಥ ಶ್ರೀಪಾದಂಗಳವರು, ಅವರಿಗೆ ನಾನು ಆಧಮರ್ಯವನ್ನು ಪ್ರಕಟಿಸ್ತಾ ಇದ್ದೇನೆ. ಮುಂದೆ ಕೂಡ ಇದೇ ರೀತಿ ಕಾರ್ಯಕ್ರಮಗಳನ್ನು ಕೂಡ ನಡೆಯುವುದರ ಮೂಲಕ ನಮಗೆಲ್ಲ ಜ್ಞಾನಯಜ್ಞ, ಇದೊಂದು ದೊಡ್ಡ ಯಜ್ಞ ಅಂತ ಹೇಳ್ತಾರೆ. ಕೇವಲ ಮಧ್ಯಾಹ್ನ ಊಟ ಮಾತ್ರ ಅಲ್ಲ, ಮತ್ತೆ ಸಾಯಂಕಾಲ ಪೂರ್ತಿ ವಿವಿಧ ವಿದ್ವಾಂಸರುಗಳಿಂದ ಇಂತಹ ಪ್ರವಚನ ಮಾಲಿಕೆಯನ್ನು ಇಡುವ ಮೂಲಕ ಸ್ವಾಪ್ನ ವೃಂದಾವನಾಖ್ಯಾನ ಗ್ರಂಥದ ಪರಿಚಯ ನಮಗೆಲ್ಲ ಮುಟ್ಟಿಸುವಂತೆ ಮಾಡಿದಂತಹ ಅವರಿಗೆ ನಾನು ಆಧಮರ್ಯವನ್ನು ಪ್ರಕಟಿಸ್ತಾ ಇದ್ದೇನೆ. ಹಾಗೆಯೇ ಇಂತಹ ಕಾರ್ಯಕ್ರಮ ಚಂದ ಆಗಬೇಕು ಅಂತಾದರೆ ಅದು ಸಭೆ ಅಂತ ಹೇಳ್ತೇವೆ ನಾವು. ಸಭೆ ಅಂದರೆ ಸಭ್ಯರು ಅಂತ ಅರ್ಥ. ವಿದ್ವಾಂಸರು, ಜ್ಞಾನವೃದ್ಧರು, ವಯೋವೃದ್ಧರು, ಹಾಗೆ ಅನುಷ್ಠಾನಶೀಲರಾದಂತಹ ಎಲ್ಲ ವಿದ್ವಾಂಸರೆಲ್ಲ ಇಲ್ಲಿ ಬಂದಿದ್ದಾರೆ. ಅಂತಹ ವಿದ್ವಾಂಸರು ಬಂದದ್ದು ಮಾತ್ರ ಅಲ್ಲ, ಒಳ್ಳೆಯ ಪ್ರವಚನಗಳನ್ನು ನೀಡಿ ಕಿವಿಗೆ ಒಳ್ಳೆಯ ಜ್ಞಾನವನ್ನು ಕೊಡುವುದರ ಮೂಲಕ ಅದು ನಮ್ಮ ತಲೆಯೊಳಗೆ ಹತ್ತುವ ಹಾಗೆ ತಿಳಿಸಿ ಹೇಳಿದ್ದಾರೆ. ಹಾಗಾಗಿ ವಿವಿಧ ವಿದ್ವಾಂಸರಿಗೆ ಪ್ರವಚನ ಮಾಡಿದವರಿಗೆ ನಾನು ಇಲ್ಲಿ ಕಾರ್ತಜ್ಞವನ್ನು ಹೇಳ್ತಾ ಇದ್ದೇನೆ. ಹಾಗೆಯೇ ಇಲ್ಲಿ ಎಲ್ಲ ಬಂದು ಪಾರಾಯಣವನ್ನು ನಡೆಸಿದ್ದಾರೆ. ಕೆಲವರಿಗೆಲ್ಲ ಪ್ರವಚನ ಮಾಡಲಿಕ್ಕೆ ಸಾಮರ್ಥ್ಯ ಇಲ್ಲದೇ ಇರಬಹುದು, ಅಥವಾ ಪ್ರವಚನ ಮಾಡಲಿಕ್ಕೆ ಸಾಮರ್ಥ್ಯ ಇದ್ರೂ ಕೂಡ ಸಮಯಾಭಾವ ಇದೆ. ಆದರೂ ಕೂಡ ವೃಂದಾವನಾಚಾರ್ಯರ ವಾದಿರಾಜರ ಸೇವೆ ಮಾಡಬೇಕು ಅಂತ ಇಚ್ಛೆ ಇದ್ದಂತಹ ಎಲ್ಲ ಭಕ್ತಾಭಿಮಾನಿಗಳಿಗೂ ಕೂಡ ಒಂದು ಅವಕಾಶ ಇಲ್ಲಿ ನಡೆದು ಹೋಗಿದೆ. ಹಾಗಾಗಿ ಇಲ್ಲಿ ಬಂದು ಏನೊಂದು ಪಾರಾಯಣ ಕಾರ್ಯಕ್ರಮವನ್ನು ನಡೆಸಿದ್ದಾರೆ. ಅಂತಹ ಭಕ್ತಾಭಿಮಾನಿಗಳಿಗೆ ಶ್ರೀಮಠದ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಹಾಗೆಯೇ ಇಂತಹ ಒಂದು ಪ್ರವಚನ ಕಾರ್ಯಕ್ರಮವನ್ನು ಆಲಿಸುವುದರ ಮೂಲಕ, ತತ್ವಜ್ಞಾನವನ್ನು ತಲೆಯಲ್ಲಿ ತುಂಬಿಸುವುದರ ಮೂಲಕ ಬೃಂದಾವನಾಚಾರ್ಯರನ್ನು, ಹಾಗೆ ವಾದಿರಾಜರನ್ನು, ಹಾಗೆ ಹಯಗ್ರೀವ ದೇವರನ್ನು ಇವರನ್ನೆಲ್ಲ ಚಿಂತನೆ ಮಾಡುವುದರ ಮೂಲಕ ಈ ಕಾರ್ಯಕ್ರಮದ ಯಶಸ್ವಿಗೆ ಮೂಲ ಕಾರಣಕರ್ತರಾದಂತಹ ಶ್ರೋತ್ರ ವರ್ಗದಂತಹ ಏನೊಂದು ಆಸ್ತಿಕ ಬಾಂಧವರು, ಗುರುರಾಜರ ಪ್ರಿಯ ಭಕ್ತರು, ಅಂತಹ ನಿಮಗೆಲ್ಲ ಕೂಡ ಶ್ರೀಮಠದ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಹಾಗೆಯೇ ಈ ಕಾರ್ಯಕ್ರಮದ ಒಂದು ಯಶಸ್ವಿಗೆ ತೆರೆ ಮೆರೆಯಲ್ಲಿ ಅಥವಾ ತೆರೆ ಎದುರುಗಡೆ ಎಲ್ಲ ದುಡಿದಂತಹ ಎಲ್ಲ ಕಾರ್ಯಕರ್ತರಿಗೂ ಹಾಗೂ ಶ್ರೀಮಠದ ಭಕ್ತರಿಗೆ ಶ್ರೀಮಠದ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸ್ತಾ, ಈಗ ಮುಂದೆ ಶ್ರೀಪಾದರು ಅನುಗ್ರಹ ಮಂತ್ರಾಕ್ಷತೆ ನೀಡಲಿಕ್ಕಿದ್ದಾರೆ. ವಿದ್ವಾಂಸರೆಲ್ಲ ಬಂದು ಅಂತಹ ಅನುಗ್ರಹ ಮಂತ್ರಾಕ್ಷತೆಯನ್ನು ಸ್ವೀಕರಿಸಬೇಕು ಅಂತೇಳಿ ಶ್ರೀಮಠದ ಪರವಾಗಿ ಕೇಳಿಕೊಳ್ತಾ ಇದ್ದೇನೆ. ಶ್ರೀಕೃಷ್ಣ ಅರ್ಪಣಮಸ್ತು. ಗೋಪಾಲಕೃಷ್ಣ ಉಪಾಧ್ಯಾಯರು ಎಲ್ಲ ವಿದ್ವಾಂಸರನ್ನ ಹಾಗೂ ಭಕ್ತವೃಂದವನ್ನು ಪಾರಾಯಣ ಮಾಡಿರತಕ್ಕಂಥ ಭಕ್ತವೃಂದವನ್ನು ಒಬ್ಬೊಬ್ಬರಾಗಿ ಕರೀತಾರೆ. ಅವರೆಲ್ಲರೂ ಕೂಡ ಸಾವಧಾನ ಚಿತ್ತದಿಂದ ಬಂದು ಶ್ರೀಗಳವರಿಂದ ಅನುಗ್ರಹ ಮಂತ್ರಾಕ್ಷತೆಯನ್ನು ಸ್ವೀಕಾರ ಮಾಡಬೇಕು ಅಂತ ಕೇಳಿಕೊಳ್ಳುತ್ತೇನೆ. ಶ್ರೀ ಗುರುಭ್ಯೋ ನಮಃ. ವಿದ್ವಾನ್ ಪುಷ್ಕರ ಪ್ರಸಾದಾಚಾರ್ಯ, ತುಮಕೂರು. ಡಾಕ್ಟರ್ ಗುರುರಾಜ್ ನಿಪಾಣಿ, ಬಳ್ಳಾರಿ. ವಿದ್ವಾನ್ ಕೆ ರಾಘವೇಂದ್ರ ಪುರಾಣಿಕ, ವಿದ್ವಾನ್ ಕೆ ರಾಘವೇಂದ್ರ ಪುರಾಣಿಕ, ಉಡುಪಿ. ವಿದ್ವಾನ್ ಬೇನ ವಿಜಯೇಂದ್ರಾಚಾರ್ಯ, ಮೈಸೂರು.
ವಿದ್ವಾನ್ ಪೂರ್ಣಪ್ರಜ್ಞಾಚಾರ್ಯ ಹುಬ್ಬಳ್ಳಿ. ವಿದ್ವಾನ್ ಶ್ರೀ ರಮೇಶಾಚಾರ್ಯ ತುಮಕೂರು. ನೆಕ್ಸ್ಟ್ ಕೊಡ್ಲಿ. ವಿದ್ವಾನ್ ಶ್ರೀ ವೆಂಕಟೇಶಾಚಾರ್ಯ ಕುಲಕರ್ಣಿ ಬೆಂಗಳೂರು. ವಿದ್ವಾನ್ ಶ್ರೀ ಗುರುರಾಜಾಚಾರ್ಯ ಕುಲಕರ್ಣಿ ಬೆಂಗಳೂರು. ಡಾಕ್ಟರ್ ಗುರುರಾಜರಾವ್ ಮೈಸೂರು. ಶ್ರೀ ಸ್ವಪ್ನ ವೃಂದಾವನಾಖ್ಯಾನ ಗ್ರಂಥದ ಪಾರಾಯಣದಲ್ಲಿ ಭಾಗವಹಿಸಿದಂತಹ ರಾಜರ ಭಕ್ತರಿಗೆ ಪರ್ಯಾಯ ಶ್ರೀಪಾದರು ಅನುಗ್ರಹ ಮಂತ್ರಾಕ್ಷತೆಯನ್ನು ನೀಡಲಿಕ್ಕಿದ್ದಾರೆ. ಶ್ರೀ ರಾಜಮೂರ್ತಿ ಉಡುಪಿ. ವಿದ್ವಾನ್ ಶ್ರೀ ಕೆ ಹರಿದಾಸ ಉಪಾಧ್ಯಾಯ ಉಡುಪಿ. ವಿದ್ವಾನ್ ಶ್ರೀ ಕೊಳಂಬೆ ಸೀತಾರಾಮಾಚಾರ್ಯ ಉಡುಪಿ. ಶ್ರೀ ಸುಬ್ರಹ್ಮಣ್ಯ ಭಟ್ ಚೊಕ್ಕಬೆಟ್ಟು. ಶ್ರೀ ವಾದಿರಾಜ ಮಿತ್ತಂತಾಯ ಉಡುಪಿ. ಶ್ರೀ ಬಿ ಮುರಳೀಧರ ಉಪಾಧ್ಯಾಯ ಬನ್ನಂಜೆ. ವಿದ್ವಾನ್ ಶ್ರೀ ಉದಯಕುಮಾರ್ ಸರಳತ್ತಾಯ ನಿಡ್ಲೆ. ಶ್ರೀ ಕೆ ಎಸ್ ರಾಮರಾವ್ ಉಡುಪಿ. ವಿದ್ವಾನ್ ಶ್ರೀ ವಾದಿರಾಜಾಚಾರ್ಯ ಕೆಪಿ. ಶ್ರೀ ರಮೇಶ ಹತ್ವಾರ್ ಕೋಟೇಶ್ವರ. ಶ್ರೀ ಹರಿಪ್ರಸಾದ ಆಚಾರ್ಯ ಉಡುಪಿ. ಶ್ರೀ ಕೆ ಗುರುರಾಜ ಪುರಾಣಿಕ ಕೋಟೇಶ್ವರ. ಶ್ರೀ ಕೆ ಗುರುರಾಜ ಶ್ರೀ ಜಯತೀರ್ಥ ದೇಸಾಯಿ ಉಡುಪಿ. ಶ್ರೀ ವಿಷ್ಣು ಹತ್ವಾರ್. ಶ್ರೀ ಅನಂತ. ಶ್ರೀ ಇಂದಿರೇಶ. ಶ್ರೀ ಗುರುರಾಜ. ಬೇಗ ಬೇಗ ಬನ್ನಿ, ಬೇಗ ಬೇಗ ಬನ್ನಿ. ಶ್ರೀ ಗುರುರಾಜ.
ಶ್ರೀ ಸಂಕರ್ಷಣಾಡಿಗ ಸಂಕರ್ಷಣಾಡಿಗ ಶ್ರೀ ಸುಜಯ ಸುಜಯ ರಘುಪ್ರೇಮ ಶ್ರೀ ರಘುಪ್ರೇಮ ಸುಜಯ ಶ್ರೀ ಶ್ರೀನಿವಾಸ ಜೋಶಿ ಶ್ರೀ ಸುಬ್ರಹ್ಮಣ್ಯ ಶ್ರೀ ರಾಘವೇಂದ್ರಾಚಾರ್ಯ ಗಣಾಚಾರಿ ಹುಬ್ಬಳ್ಳಿ ಶ್ರೀ ಶ್ರೀನಿವಾಸ ಕಳಸಾಪುರ ಬೆಂಗಳೂರು ಶ್ರೀ ಶ್ರೀನಿವಾಸ ಕಳಸಾಪುರ ಬೆಂಗಳೂರು ಶ್ರೀ ವಿಜಯೀಂದ್ರಾಚಾರ್ಯ ಹುಬ್ಬಳ್ಳಿ ಶ್ರೀ ನಾರಾಯಣಾಚಾರ್ಯ ಕುಲಕರ್ಣಿ ಬೆಂಗಳೂರು ಶ್ರೀ ಪುರುಷೋತ್ತಮಾಚಾರ್ಯ ಕಡಗತ್ತೂರು ಶ್ರೀ ಶ್ರೀನಿಧಿ ಆಚಾರ್ಯ ಬೆಂಗಳೂರು ಶ್ರೀ ಶ್ರೀನಿಧಿ ಆಚಾರ್ಯ ಬೆಂಗಳೂರು ಶ್ರೀ ಗೋಪಾಲಕೃಷ್ಣ ವರ್ಣ ಬೆಂಗಳೂರು ಶ್ರೀ ಅಜಿತ್ ಬೆಂಗಳೂರು ಶ್ರೀ ಗೋವಿಂದಾಚಾರ್ಯ ನವಲ್ಗುಂದ ಧಾರವಾಡ ಒಂದು ನಿಮಿಷ ಒಳಪೆ ಒಂಚಿದೆ ಶ್ರೀ ಬಾಟ್ನಿ ರಾಮಚಂದ್ರಾಚಾರ್ಯ ತುಮಕೂರು ಹರೀಶ್ ಶ್ರೀ ಪ್ರಸನ್ನರಾವ್ ಬೆಳಗಾವಿ ಪ್ರಸನ್ನರಾವ್ ಬೆಳಗಾವಿ ಇನ್ನೂ ಉಂಟು ತುಂಬ ಉಂಟು ಶ್ರೀ ಶ್ರೀಧರಮೂರ್ತಿ ಬೆಂಗಳೂರು ಶ್ರೀ ಕಿಶೋರ್ ಮದಗಿರಿ ಶ್ರೀ ಜಮಖಂಡಿ ಕೃಷ್ಣಮೂರ್ತಿ ಆಚಾರ್ಯ ಶ್ರೀ ಶ್ರೀನಿವಾಸಾಚಾರ್ಯ ಜಮಖಂಡಿ ಶ್ರೀ ಶ್ರೀನಿವಾಸಾಚಾರ್ಯ ಅರಿಕೇರಿ ಶ್ರೀ ಶ್ರೀಧರಾಚಾರ್ಯ ಬೆಂಗಳೂರು ಶ್ರೀ ರಾಘವೇಂದ್ರ ಆಚಾರ್ಯ ಗಿರಿನಗರ ಬೆಂಗಳೂರು
ಆಯ್ತಾರೆ ಒಂದೇ ಡೂಪ್ಲಿಕೇಟ್ ಅದು ತೆಗೆದುಬಿಡಿ. ಯಾವುದು? ಮೂರ್ತಿ ಶ್ರೀಧರಾಚಾರ್ಯ ಅಂತ. ಹೌದಾ? 2 ಸತಿ ಬರ್ಕೊಂಡು. ಆಯ್ತು. ಶ್ರೀ ರಾಘವೇಂದ್ರಾಚಾರ್ಯ ನೀವು? ಶ್ರೀ ಪ್ರಹ್ಲಾದರಾವ್ ಬಳ್ಳಾರಿ, ಶ್ರೀ ಶುಭಾಂಗ ಆರ್ ತುಮಕೂರು, ಶ್ರೀ ಸತ್ಯಬೋಧಾಚಾರ್ಯ ನಿಪ್ಪಾಣಿ ಬೆಳಗಾವಿ, ಶ್ರೀ ಮಾಧವರಾವ್ ಬೆಂಗಳೂರು, ಶ್ರೀ ಸಿ ಕೆ ಅನಂತಸ್ವಾಮಿರಾವ್ ಬೆಂಗಳೂರು, ಶ್ರೀ ವಿಷ್ಣುತೀರ್ಥಾಚಾರ್ಯ ಬೆಂಗಳೂರು, ಶ್ರೀ ವಿಷ್ಣುತೀರ್ಥಾಚಾರ್ಯ ಬೆಂಗಳೂರು, ಶ್ರೀ ಆನಂದ ಕಳಸಾಪುರ ಹುಬ್ಬಳ್ಳಿ, ಶ್ರೀ ಆನಂದ ಕಳಸಾಪುರ ಹುಬ್ಬಳ್ಳಿ, ಶ್ರೀ ಪ್ರಾಣೇಶ್ ಬಿ ಹುಬ್ಬಳ್ಳಿ, ಪ್ರಾಣೇಶ್ ಬಿ ಹುಬ್ಬಳ್ಳಿ, ಶ್ರೀ ಲಕ್ಷ್ಮೀಕಾಂತ ಗಣಾಚಾರಿ ಬೆಳಗಾವಿ, ಬಿ ಗೋಪಾಲಕೃಷ್ಣ ಉಪಾಧ್ಯಾಯ, ಉಡುಪಿ. ಹಾಗೆ ಬೆಂಗಳೂರು ರಮೇಶ್ ಅವರು ಕೂಡಲೇ ಬರಬೇಕು. ಎಲ್ಲಿದ್ದಾರೆ? ಸರ್ಟಿಫಿಕೇಟ್ ಕೊಟ್ಟರು ಅವರಿಗೆ. ಈಗ ಬಂದವರು ಯಾರು? ಬಿಡಿ. ಶ್ರೀ ಹರೀಶ್ ಭಟ್ ಉಡುಪಿ. ಶ್ರೀ ಹರೀಶಾಚಾರ್ಯ, ಶ್ರೀ ಹರೀಶಾಚಾರ್ಯ, ಶ್ರೀ ಶ್ರೀನಿವಾಸ ದೇಸಾಯಿ, ಶ್ರೀ ಪ್ರಸನ್ನ, ಶ್ರೀ ಶಶಿಧರ,
ಶ್ರೀ ಗುರುರಾಜರಾವ್, ಶ್ರೀ ಸಂದೀಪ ಪ್ರಭಂಜನ, ಶ್ರೀ ಜಯಸಿಂಹ, ಶ್ರೀ ಕನಕರಾಜು, ಶ್ರೀ ಸುಪ್ರಜಾರಾಮ, ಶ್ರೀ ಶ್ರೀಧರ, ಪರಮ ಪೂಜ್ಯರಾದ ಪರ್ಯಾಯ ಶ್ರೀಪಾದಂಗಳವರು ಹಮ್ಮಿಕೊಂಡಿರತಕ್ಕ ಈ ಶ್ರೀ ವೃಂದಾವನಾಚಾರ್ಯರ ಆರಾಧನಾ ಮಹೋತ್ಸವದಲ್ಲಿ ಪಾಲ್ಗೊಂಡಿರತಕ್ಕಂಥ ಎಲ್ಲ ರಾಜರ ಭಕ್ತರಿಗೆ ಮತ್ತೊಮ್ಮೆ ಶ್ರೀಮಠದ ಪರವಾಗಿ ಧನ್ಯವಾದವನ್ನು ಸಮರ್ಪಣೆ. ಎಲ್ಲರೂ ಕೂಡ ಭಯಭಕ್ತಿಯಿಂದ ರಾಜರ ಸೇವೆಯನ್ನು, ವೃಂದಾವನಾಚಾರ್ಯರ ಸೇವೆಯನ್ನು ಮಾಡಿರುತ್ತೀರಿ. ಎಲ್ಲರಿಗೂ ಕೂಡ ಶ್ರೀಮಠದ ಪರವಾಗಿ ಇನ್ನೊಮ್ಮೆ ಧನ್ಯವಾದವನ್ನು ಸಮರ್ಪಿಸ್ತೇನೆ. ಎಲ್ಲಕ್ಕಿಂತ ಮುಖ್ಯ ಪರ್ಯಾಯ ಶ್ರೀಪಾದಂಗಳವರು ತುಂಬ ಹೃದಯದಿಂದ ಈ ಒಂದು ದೊಡ್ಡ ಸೇವೆಯನ್ನು ಹಮ್ಮಿಕೊಂಡಿದ್ದು ನಮಗೆಲ್ಲ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಅವರಿಗೆ ಭೂಯಿಷ್ಠಂತೆ ನಮ ಉಕ್ತಿಮಿದೆ ಮಾ ಎನ್ನುವಂತೆ ಸಾಷ್ಟಾಂಗ ಭಕ್ತಿಪೂರ್ವಕ ಸಾಷ್ಟಾಂಗ ನಮಸ್ಕಾರವನ್ನು ಸಮರ್ಪಿಸ್ತೇನೆ.